ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಹರಿ ಓಂ. ವೀರಸಿಂಹನೆ ನರಸಿಂಹನೆ ದಯ ಪಾರವಾರನೆ ಭಯ ನಿವಾರಣ ನಿರ್ಗುಣ ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರರಸಿ ಕೀಳುವ ಬಿರುದು ಭಯಂಕರ ಘೋರವತಾರ ಕನ್ನಡವದನ ಅಘೋರ ದುರಿತ ಸಂಹಾರ ಮಾಯಕರ ಕ್ರೂರ ದೈತ್ಯರ ಶೋಕ ಕಾರಣ ಬುಧು ಭವ ಹಿರೇಳು ಭುವನ ಸಾಗರದೊಡೆಯ ಆರುದ್ರ ನಾಮ ವಿಜಯ ವಿಠಲ ನರಸಿಂಹ ವೀರದ ಸಾತುಂಗ ಕಾರುಣ್ಯ ಪಾಂಗ. ಮಗುವಿನ ರಕ್ಕಸನು ಹಗಲಿರಳು ಬಿಡದೆ ಹಗೆಯಿಂದಲಿ ಹೊಯ್ದ ನಗವನದಿ ಗಗನ ಮಿಗಿಲಾದ ಅಗಣಿತ ಬಾಧೆಯಲ್ಲಿ ನೆಗೆದು ಒಗೆದು ಸಾವು ಬಗೆದು ಕೊಲ್ಲುತ್ತಿರಲು ಸುಗುಣಾನಾದಿಗಣೆ ನಿಗಮ ವಂದಿತನೆ ಪೊಗಳಿದ ಬಕುತರ ಅಗಲಿ ತೊಲಗನೆಂದು ಮಿಗೆ ಕೂಗುತ್ತಿರಲು ಯುಗ ಯುಗದೊಳು ದಯಾಳುಗಳ ದೇವರ ದೇವ ಯುಗಾಧಿಕೃತ ನಾಮ ವಿಜಯ ವಿಠಲ ಹೋ ಯುಗಳ ಕರವ ಮುಗಿದು ಮರುವು ಮೊರೆಯಿಡಲು. ನರಸಿಂಹ ಸುಳಾದಿ ವಿಜಯದಾಸರು ರಚನೆ ಮಾಡಿರ್ತಕ್ಕಂತಹ ಪಂಚರತ್ನ ಸುಳಾದಿಗಳಲ್ಲಿ ಒಂದು. ಅತ್ಯದ್ಭುತವಾದ ನರಸಿಂಹದೇವರ ಚರಿತ್ರೆಯನ್ನ ವಿಜಯದಾಸರು ಬಹಳ ಸುಂದರವಾಗಿ ಕನ್ನಡೀಕರಿಸಿರೋದು ಮಾತ್ರ ಅಲ್ಲ, ಭಗವಂತನ ಬಗ್ಗೆ ಸಾಮಾನ್ಯ ಜನರಿಗೆ ಇರ್ತಕ್ಕಂತಹ ಅಜ್ಞಾನ, ಸಂಶಯ, ವಿಪರೀತ ಜ್ಞಾನ ಎಲ್ಲವನ್ನ ಪರಿಹಾರ ಮಾಡಿ ಸರಿಯಾಗಿ ನರಸಿಂಹದೇವರ ಆ ಸ್ವರೂಪವನ್ನು ನಮಗೆ ಈ ದೇವರ ನಾಮದಲ್ಲಿ ಅಥವಾ ಈ ಸುಳಾದಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲು ಒಂದು ಪದ್ಯದಲ್ಲಿ ಈ ಭಗವಂತನನ್ನ ಸ್ತೋತ್ರ ಮಾಡಿದ್ರು. ಇದುವರ ತನಕ ನರಸಿಂಹ ಎಂಥವನು, ಯಾರು, ಅವನ ಗುಣಗಳೇನು, ಯಾತಕ್ಕೋಸ್ಕರ ಅವನನ್ನ ಸ್ತೋತ್ರ ಮಾಡಬೇಕು, ಇಷ್ಟು ತಿಳಿಸ್ಕೊಟ್ರು. ಈಗ ಅಂತಹ ನರಸಿಂಹನನ್ನ ಸ್ತೋತ್ರ ಮಾಡಿ ಉದ್ಧಾರ ಆದವರು ಯಾರು? ನಮಗೆ ಒಂದು ಉದಾಹರಣೆ ಬೇಕು. ನಾವು ಯಾವುದಾದರೂ ಕಾರ್ಯವನ್ನು ಮಾಡಕ್ಕೆ ಹೋದಾಗ ಒಬ್ಬರು ಈ ಕಾರ್ಯವನ್ನು ಮಾಡಿ ಪ್ರಯೋಜನವನ್ನು ಪಡೆದಿದ್ದಾರೆ ಅಂತ ನಮಗೆ ಗೊತ್ತಾದಾಗ ನಮಗೂ ಕೂಡ ವಿಶ್ವಾಸ ಬರುತ್ತೆ, ದೃಢತೆ ಬರುತ್ತೆ. ಹಾಗಾಗಿ ಈ ಎಲ್ಲ ಗುಣಗಳು ನೀವೇನು ಹೇಳಿದ್ರಿ, ಯಾರ್ಯಾರು ಸ್ಮರಣೆ ಮಾಡ್ತಾರೋ ಅವರ ಸಂಸಾರ ಮೂಲವನ್ನು ಭಗವಂತ ಬೇರೆರಿಸಿ ಕೀಳ್ತಾನೆ, ಕರುಣಾ ಸಮುದ್ರನಾಗಿದ್ದಾನೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿದ್ದಾನೆ, ವೀರಸಿಂಹನಾಗಿದ್ದಾನೆ, ನಾರಸಿಂಹನಾಗಿದ್ದಾನೆ.
ಎಲ್ಲ ವರ್ಣನೆ ಮಾಡಿದ್ರಿ ನೀವು. ಯಾಕವನು ಘೋರಾವತಾರ ತಾಳದ? ಅಂತಹ ಸ್ವಾಮಿ ಅತ್ಯಂತ ಘೋರವಾಗಿರ್ತಕ್ಕಂತಹ ರೂಪವನ್ನು ಯಾಕೆ ಸ್ವೀಕಾರ ಮಾಡ್ದ? ಯಾಕೆ ಅತ್ಯಂತ ಕರಾಳವದನ ಅಂದ್ರೆ ಆ ಬಾಯಿ ಇದೆಯಲ್ಲ, ಇದೊಂದೇ ಅವತಾರದಲ್ಲಿ ನೋಡ್ರಿ ಆ ಬಾಯಿ ಭಗವಂತ ಅಷ್ಟು ದೊಡ್ಡದಾಗಿ ತೆಗೆದಿರೋದು. ಬೇರೆ ಎಲ್ಲ ಅವತಾರಗಳನ್ನು ನಾವು ನೋಡ್ಕೊಂಡು ಬಂದಾಗ ಸೌಮ್ಯ ಅವತಾರ ಭಗವಂತನದು. ದಶಾವತಾರಗಳಲ್ಲಿ ಆ ಅಂತ ಬಾಯಿ ತೆಗೆದುಬಿಟ್ಟಿಯಾನೆ ಭಗವಂತ, ಭೀಭತ್ಸವಾಗಿ ಆ ಅಂತ ಬಾಯಿ ತೆಗೆದು ಕರಾಳದಂಶ್ರಂ ಕರವಾಳ ಚಂಚಲಂ. ಯಾಕೆ ಆ ಕರಾಳ ವದನವನ್ನು ಸ್ವೀಕಾರ ಮಾಡಿದ ಭಗವಂತ? ಯಾಕೆ ಆ ಉಗ್ರವಾಗಿರ್ತಕ್ಕಂತಹ ರೂಪವನ್ನು ಸ್ವೀಕಾರ ಮಾಡ್ದ? ರೌದ್ರನಾಮ ಭಯಂಕರ ರೂಪವನ್ನು ಯಾಕೆ ಸ್ವೀಕಾರ ಮಾಡ್ದ? ಯಾರ ಮೇಲೆ ಕರುಣೆ ತೋರಿಸ್ದ ಭಗವಂತ? ಇದೆಲ್ಲ ಪ್ರಶ್ನೆ ಬಂದಾಗ ಆಗ ವಿಜಯದಾಸರು ಮುಂದಿನ ಆ ಒಂದು ಭಾಗದಲ್ಲಿ ಕಥೆಯನ್ನ ಹೇಳ್ತಾರೆ. ಮಗುವಿನ ರಕ್ಕಸನು ಹಗಲಿರಳು ಬಿಡದೆ ಹಗೆಯಿಂದಲಿ ಹೊಯ್ದ ನಗಪನ್ನಗವನದಿ. ಮಗು ಅಂದ್ರೆ ಪ್ರಹ್ಲಾದರಾಜರು, ರಕ್ಕಸ ಅಂದ್ರೆ ಹಿರಣ್ಯಕಶಿಪು. ಮಗುವಿನ ರಕ್ಕಸನು ಆ ಪ್ರಹ್ಲಾದರಾಜರು ಮಗು ಏನಿದ್ರು 5 ವರ್ಷದ ಮಗು ಅದು. ಇವನ ರಕ್ಕಸ ಹಿರಣ್ಯಕಶಿಪು ಹಗಲಿರುಳು ಬಿಡದೆ ಹೊಯ್ದ. ಆ ಪದಪ್ರಯೋಗ ನೋಡ್ರಿ ವಿಜಯದಾಸರದು. ಹೊಯ್ದ ಅಂತ ಯಾವಾಗ ಕನ್ನಡದಲ್ಲಿ ಪ್ರಯೋಗ ಮಾಡ್ತಾರೆ ಅಂದ್ರೆ ಅದು ಜಾಸ್ತಿ ಇದ್ದಾಗ, ಒಂದೇ ಸಮನೆ ಮಾಡ್ತಾ ಇದ್ದಾಗ ಆ ಪದ ಕನ್ನಡದಲ್ಲಿ ಪ್ರಯೋಗ ಮಾಡ್ತಾರೆ. ಒಂದೇ ಸಮನೆ ಹೊಯ್ಕೋತಾನೆ ಅಂತ. ಏನ್ ಹಂಗಂದ್ರೆ ಅಂದ್ರೆ ಹಗಲಿರುಳು ಬಿಡದೆ, ಅದಕ್ಕೆ ಅವ್ರ ಹಿಂದೆ ಇರೋದು ಹಗಲಿರುಳು ಬಿಡದೆ ಹೊಯ್ದ. ಏನೋ ಒಂದ್ಸಲ ಬೈದ ಆಯ್ತು ಅಂತಿಲ್ಲ, ಹಗಲಿರುಳು ಬಿಡದೆ ಅನೇಕ ಬಾರಿ ನಾನಾ ರೀತಿಯಾಗಿರ್ತಕ್ಕಂತಹ ಶಿಕ್ಷೆಗಳನ್ನ ಕೊಟ್ಟ. ಯಾಕೆ? ಅದು ಏನು? ನಗ ಪನ್ನಗ ವನದಿ. ನಗ ಅಂದ್ರೆ ಪರ್ವತ, ಪನ್ನಗ ಅಂದ್ರೆ ಹಾವು ಸರ್ಪ, ವನ ಅಂದ್ರೆ ಕಾಡು. ಇಷ್ಟೆಲ್ಲ ಪ್ರಯತ್ನ ಪಟ್ಟ ಅವನು. ಇದೆಲ್ಲ ಹೊಯ್ದ ಅಂದ್ರೆ ಇವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಪರ್ವತದಿಂದ ಧುಮುಕಿಸ್ದ, ಪರ್ವತದಿಂದ ತಳ್ಳದ, ಅಥವಾ ಅವನ ಮೇಲೆ ಒಂದು ಪರ್ವತ ತಂದು ಇಟ್ಟುಬಿಟ್ಟ. ಮೇಲೆ ಬೆಟ್ಟವನ್ನು ಕಿತ್ತು ತಂದಿಟ್ಟಿರು, ಬೆಟ್ಟವನ್ನು ತಂದಿಡು ಅಂತ ಹೇಳ್ದ ಅವನು. ಆಮೇಲೆ ಹಾವಿನ ಕೈಯಲ್ಲಿ ಕಚ್ಚಿಸ್ದ, ಘೋರಾರಣ್ಯಕ್ಕೆ ಕರ್ಕೊಂಡೋದ. ನಗ ಪನ್ನಗ ವನದಿ ಹಗಲಿರುಳು ಬಿಡದೆ ಹಗೆಯಿಂದಲಿ ರಕ್ಕಸನು ಹೊಯ್ದ. ಮಗುವಿನ ಅಂದ್ರೆ ಒಂದು ತುಂಬ ಇತ್ತು, ಜಾಸ್ತಿ ಆರ್ಭಟ, ಅಲ್ಪ ಸ್ವಲ್ಪ ಅಲ್ಲ, ಭಾರೀ ಪ್ರಮಾಣದಲ್ಲಿ ಇದ್ರೇನೆ ಹೊಯ್ದ ಅಂತ ಕರೆಯೋದು ಲೋಕದಲ್ಲಿ. ಮಳೆ ಹೊಯ್ತಾ ಇದೆ ಅಂತ ನೋಡಿ, ಒಂದೇ ಸಮನೆ ಮಳೆ ಹೊಯ್ತಾ ಇದೆ ಅಂದ್ರೆ ಒಂಚೂರು ಬಂದು ನಿಂತೋದ್ರೆ ಹೊಯ್ತಾ ಇದೆ ಅನ್ನಲ್ಲ. ಬೆಳಗ್ಗೆಯಿಂದ ಹೊಯ್ತಾನೇ ಇದೆ ಅಂದ್ರೆ ಒಂದೇ ಸಮನೆ ಬರ್ತಾ ಇದೆ ಅಂತ ಕನ್ನಡದಲ್ಲಿ. ಹಾಗೆ ಅದು ಹಗಲಲ್ಲ, ರಾತ್ರಿ ಅಲ್ಲ, ಒಂದಿನ ಅಲ್ಲ, ಹಗಲಿರುಳು ಬಿಡದೆ ನಗಪನ್ನಗ ವನದಿ ರಕ್ಕಸನು ಮಗುವಿನ ಹಗೆಯಿಂದಲಿ ಹೊಯ್ದ. ಯಾಕೆ? ಹಗೆಯಿಂದಲಿ. ಹಗೆ ಅಂದ್ರೆ ದ್ವೇಷ. ಆ ಮಗುವಿನ ಮೇಲೆ ದ್ವೇಷ ಅವನಿಗೆ. ಸ್ವಂತ ಮಗ, ಬಹಳ ಪ್ರೀತಿ ಹಿರಣ್ಯಕಶಿಪುವಿಗೆ. ಮಗನನ್ನ ಕಂಡ್ರೆ ಬಹಳ ಮುದ್ದಾದ ಕೂಸು, ಬಹಳ ಪ್ರೀತಿ. ಅದನ್ನ ತೊಡೆ ಮೇಲೆ ಕೂಡಿಸ್ಕೊತಾ ಇದ್ದ, ಮುದ್ದಾಡ್ತಾ ಇದ್ದ, ತಲೆ ಮೂಸ್ ನೋಡ್ತಾ ಇದ್ದ, ಆಲಿಂಗನ ಮಾಡ್ಕೊತಾ ಇದ್ದ, ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದ. ಒಳ್ಳೊಳ್ಳೆ ಬಟ್ಟೆಗಳು, ಒಳ್ಳೊಳ್ಳೆ ಆಭರಣಗಳು, ಚೆನ್ನಾಗಿ ಸಾಕಿದ್ದ. ಅಂತಹ ಪ್ರೀತಿಪಾತ್ರವಾಗಿರ್ತಕ್ಕಂತಹ ಕೂಸಿನ ಮೇಲೂ ಹಾಗೆ ಮಾಡಿಬಿಟ್ಟ ಅವರಪ್ಪ. ಯಾಕೆ? ಕೇವಲ ಅವನು ಭಗವಂತನ ಭಕ್ತ ಅನ್ನೋ ಒಂದೇ ಕಾರಣಕ್ಕೆ. ಅವನು ಭಕ್ತ, ಇವನು ದ್ವೇಷಿ. ಅವನು ಭಗವದ್ಭಕ್ತ ಪ್ರಹ್ಲಾದ, ಇವನು ಭಗವದ್ವೇಷಿ. ಇವನು ಮಹಾಭಾಗವತಃ ಮಹಾಸುರ ಅಂತ ಭಾಗವತ ಹೇಳುತ್ತೆ. ನನ್ನ ಶತ್ರುವಾದ ವಿಷ್ಣುವನ್ನ ಇವನು ಸ್ತೋತ್ರ ಮಾಡ್ತಾನೆ,
ನನ್ನ ತಮ್ಮನಾದ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ ಇವನು ಈ ವಿಷ್ಣುವನ್ನ ಇವನು ಸ್ತೋತ್ರ ಮಾಡ್ತಾನೆ ಎನ್ನುವ ಏಕೈಕ ಕಾರಣಕ್ಕೆ ಹಾಗೆ ಅವನ ಮೇಲೆ 5 ವರ್ಷದ ಕೂಸಿನ ಮೇಲೆ ಹಾಗೆ ದ್ವೇಷ ರಕ್ಕಸನಿಗೆ. ಎಲ್ಲಿ ತನಕ ಹೋಯ್ತದು? ಗಗನ ಮಿಗಿಲಾದ ಅಂತ ಬರೀತಾರೆ. ಗಗನ ಮಿಗಿಲಾದ ಅಗಣಿತ ಬಾಧೆಯನ್ನು. ಮಿಗಿಲು ಅಂದ್ರೆ ಸರಿ ಇಲ್ಲ ಅಂತ ಅರ್ಥ. ಇವನಿಗಿಂತ ಮಿಗಿಲು ಯಾರಿಲ್ಲ ಅಂದ್ರೆ ಮೇಲಿಲ್ಲ ಅಂತ. ಆಕಾಶಕ್ಕಿಂತ ಮೇಲೆ ಯಾವುದೂ ಇಲ್ಲ, ಅಷ್ಟು ಎತ್ತರ ಅಂದ್ರೆ ಅಷ್ಟು ಶಿಕ್ಷೆಗಳನ್ನ ಕೊಟ್ಟ ಅವನು. ಗಗನನೇ ಮಿಗಿಲು. ಎಂಟಂತ ಅಂದ್ರೆ ಒಂದಲ್ಲ ಎರಡಲ್ಲ. ಆನೆ ಕೈಯಲ್ಲಿ ತುಳಿಸಿದ್ದೇನು, ಪರ್ವತದಿಂದ ತಳ್ಳಿದ್ದೇನು, ವಿಷ ಕೊಟ್ಟಿದ್ದೇನು, ಆಮೇಲೆ ಹೊಗೆಯಲ್ಲಿ ಕೂಡಾಕಿದ್ದೇನು, ಪರ್ವತದಿಂದ ತಳ್ಳಿದ್ದೇನು, ಪರ್ವತ ಇಟ್ಟಿದ್ದೇನು, ಬಿರುಗಾಳಿಯಲ್ಲಿ ನಿಲ್ಲಿಸಿದ್ದೇನು, ಅಗ್ನಿಯಲ್ಲಿ ಹಾಕಿದ್ದೇನು, ಎಲ್ಲ ಗಗನ ಮಿಗಿಲಾದ ಅವನ ಕ್ರೂರತನಕ್ಕೆ, ಅವನ ಹಗೆತನಕ್ಕೆ, ಅವನು ಕೊಟ್ಟಿರತಕ್ಕಂತಹ ಹಿಂಸೆಗೆ ಗಗನನೇ ಮಿಗಿಲು. ಅದೇ ಎಂಟದು. ಅಷ್ಟು ಕೊಟ್ಟಿದ್ದಾನೆ. ಅಗಣಿತ ಬಾಧೆಗಳು, ಎಣಿಸಕ್ಕಾಗಲ್ಲ ಅಂತ ಅರ್ಥ. ಗಣಿತ ಅಂದ್ರೆ ಎಣಿಸೋದು ಸಂಸ್ಕೃತದಲ್ಲಿ. ಅಗಣಿತ ಬಾಧೆಗಳು ಭಾಗವತದಲ್ಲಿದೆ ಅದೆಲ್ಲ. ಆ ಕಬ್ಬಿಣದ ಕುರ್ಜಿಯಲ್ಲಿ ಕೂಡಿಸಿ ತ್ರಿಶೂಲಗಳಿಂದ ಚುಚ್ಚಿದ್ದಾರೆ. ಒಂದ ಎರಡ ದಿಗ್ಗಜೈಹಿ ಗಂಧಶೂಷೈಹಿ ಆವಟ ನಿರೋಧೈಹಿ. ಉಪವಾಸ ಹಾಕಿದ್ದಾರೆ. ಒಂದಲ್ಲ ಎರಡಲ್ಲ, ನಾನಾ ರೀತಿಯ ಶಿಕ್ಷೆಗಳನ್ನ ಕೊಟ್ಟ. ಅತಿಶಯ ವಿರುತಿರಪಿತನ ಬಾಧೆಗಳು. ದಾಸರಾಯರು ತೋರಿಸ್ತಾರೆ ನೋಡಿ. ಅತಿಶಯ ವಿರುತಿರಪಿತನ ಬಾಧೆಗಳು ಮನ್ಮಥ ಪಿತನುಲಿಸಿದ ಜಿತಕರಣದಲ್ಲಿ ಅಥವಾ ನೆರಿದ ರಾಘವೇಂದ್ರ. ಅತಿಶಯ ವಿರುತಿರೆ ಪಿತನ ಬಾಧೆಗಳು. ಯಾವ ಪಿತನೂ ಕೂಡ ಇಷ್ಟೊಂದು ಬಾಧೆ ಕೊಡೋದಿಲ್ಲ ಮಕ್ಕಳಿಗೆ. ಇನ್ನು ಹೊಡಿಬೋದು, ಉಪವಾಸ ಹಾಕ್ಬೋದು, ಊಟ ಹಾಕಲ್ಲ ಅಂತ ಹೇಳ್ಬೋದು. ಅಷ್ಟು ಬಿಟ್ರೆ ಸಂಹಾರ ಮಾಡೋದಿಕ್ಕೆ ಯಾರು ಪ್ರಯತ್ನ ಪಡಲ್ಲ. ಅತಿಶಯ ಪಿತನ ಬಾಧೆಗಳು ಅಂತಾರೆ ದಾಸರ. ಗಗನ ಮಿಗಿಲಾದ ಅಗಣಿತ ಬಾಧೆಯಲ್ಲಿ ನೆಗೆದು ಒಗೆದು ಸಾವು ಬಗೆದು ಕೊಲ್ಲುತ್ತಿರಲು. ಸಂಹಾರ ಮಾಡಲೇಬೇಕು ಅಂತ ಹೇಳಿ ಮನಸ್ಸು ಮಾಡಿ ಇವನನ್ನ ನೆಗೀತ ಇವನು ಸಾಯಲಿ ಅಂತ ಬಗೆದು ಕೊಲ್ಲುತ್ತಿರಲು, ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ಏನ್ ಮಾಡಿದ್ರು? ಪ್ರಹ್ಲಾದರಾಜರು ಏನ್ ಮಾಡಿದ್ರು? ಜಗದ ವಲ್ಲಭನೆ ಸುಗುಣನಾದಿಗನೆ ನಿಗಮ ವಂದಿತನೆ ಪೊಗಳಿದ ಭಕುತರ ತಗಲಿ ತೊಲಗನೆಂದು ಮಿಗೆ ಕೂಗುತ್ತಿರಲು ಯುಗ ಯುಗದೊಳು ದಯಾಳುಗಳ ದೇವರ ದೇವ ಯುಗಾಧಿಕೃತ ನಾಮ ವಿಜಯ ವಿಠಲ ಹೋ. ಯುಗಳ ಕರವ ಮುಗಿದು ಮಗುವು ಮೊರೆಯಿಡಲು, ಮಗುವು ಮೊರೆಯಿಡಲು. ಯಾವಾಗ? ಕೊಲ್ಲುತ್ತಿರಲು. ಅಲ್ಲಿಂದ ಮೇಲೆ ಅನ್ವಯ ಅದು. ನೆಗೆದು ಒಗೆದು ಸಾವು ಬಗೆದು ರಕ್ಕಸನು ಕೊಲ್ಲುತ್ತಿರಲು ಮಗುವು ಯುಗಳ ಕರವ ಮುಗಿದು ಮೊರೆಯಿಡಲು. ಏನ್ ಮಾಡಿದ್ರು ಆ ಸಂದರ್ಭದಲ್ಲಿ? ಹಿರಣ್ಯಕಶಿಪು ಹೇಳಿದ್ದಕ್ಕೆಲ್ಲ ಒಪ್ಕೊಂಡ್ಬಿಟ್ರ? ಇಲ್ಲ. ಯಾವ ಶಿಕ್ಷೆ ಮಾಡಿದ್ರು ಕೋಟೆ ನೋಡಿ ಅವ್ರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅವ್ರ ಮನಸ್ಸಿನಲ್ಲೇ. ಅದಕ್ಕೆ ಅವರಿಗೆ ಹಿಂದೆ ಪ್ರಶಾಂತ ಅಂತ ಒಂದು ಶಬ್ದ ಆಡಿದ್ದಾರೆ ಭಾಗವತದಲ್ಲಿ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾದೃಹ್ಯೇ ಧನಿಷ್ಯೇಪಿ ವರೋರ್ಜಿತಂ. ಪ್ರಶಾಂತರು ಅಂದ್ರೆ ಯಾವಾಗಲೂ ಭಗವಂತನಲ್ಲಿ ಮನಸ್ಸಿಟ್ಟವರು. ನಾವು ನಿನ್ನೆ ನೋಡಿದೀವಿ ವಿಜ್ಞಾನ ವಿಮಲಂ ಶಾಂತಂ. ಅದರಲ್ಲಿ ಪ್ರಕೃಷ್ಟವಾಗಿ ಮನಸ್ಸಿಟ್ಟವರು ಅವರು. ಈಗ ಸಂದರ್ಭದಲ್ಲಿ ಬಂತು ಅಂತ ಕೂಗಲಿಲ್ಲ ಅವರು. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಗುಂಪು ಸೇರಿದವರಲ್ಲ ಪ್ರಹ್ಲಾದರಾಜರು. ಈಗ ನಮ್ಮನ್ನು ಸಂಪಾರ ಮಾಡ್ತಾ ಇದ್ದಾನೆ, ಈಗ ನನ್ನ ರಕ್ಷಣೆ ಮಾಡುವಂತಲ್ಲ. ಅವ್ರು ಯಾವಾಗಲೂ ಭಗವಂತನನ್ನ ಮನಸ್ಸಿಟ್ಟವರು. ಭಾಗವತ ಹೇಳುತ್ತೆ,
ಯಾವಾಗಲೂ ಭಗವಂತನನ್ನು ಸ್ಮರಣೆ ಮಾಡತಕ್ಕಂಥವ್ರು ಅವರು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದನ್ನೇ ಭಗವಂತ ಹೇಳಿರೋದು. ನಿಮ್ಮ ಯೋಗಕ್ಷೇಮ ನಾನು ನೋಡ್ಕೋತೀನಿ. ಯಾರು ಅನನ್ಯಾಶ್ಚಿಂತಯಂತೋ ಮಾಂ, ಎಡೆಬಿಡದೆ ನನ್ನನ್ನು ಸ್ತೋತ್ರ ಮಾಡ್ತಾ ಇರಬೇಕು, ಯಾವಾಗಲೂ ನನ್ನಲ್ಲಿ ಮನಸ್ಸಿಟ್ಟಿರಬೇಕು. ಮನಸ್ಸಿನಿಂದಲೇ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರು ಯುಗಳ ಕರವ ಮುಗಿದು, ಸಂಸ್ಕೃತದಲ್ಲಿ ಯುಗಳ ಅಂದ್ರೆ ಜೋಡಿ, ಎರಡೂ ಕೈ ಅಂತ. ಸಂಸ್ಕೃತದಲ್ಲಿ ಎರಡು ಅನ್ನಕ್ಕೆ ಯುಗಳ ಅಂತ ಕರೀತಾರೆ. ಯುಗಳ ಗೀತೆ, ಇಬ್ಬಿಬ್ರು ಹಾಡು ಹೇಳಿದ್ರೆ ಅದನ್ನ ಯುಗಳ ಗೀತೆ ಅಂತ ಕರೀತಾರೆ. ಒಬ್ಬರೇ ಹೇಳಿದ್ರೆ ಸಿಂಗಲ್ ಅಲ್ವಾ, ಯುಗಳ ಗೀತೆ ಅಂತ ಕರೀತಾರೆ, ಇಬ್ರು ಹೇಳೋದಿಕ್ಕೆ. ಯುಗಳ ಕರವ ಮುಗಿದು, ಇದು ಭಗವಂತನನ್ನ ನಮಸ್ಕಾರ ಮಾಡೋ ರೀತಿ ನೋಡ್ರಿ. ಅವರು ಎರಡೂ ಕೈ ಮುಗಿದು ಭಗವಂತನಿಗೆ ನಮಸ್ಕಾರ ಮಾಡ್ಬೇಕು. ಹಿಂಗೆಲ್ಲ ಮಾಡಬಾರ್ದು. ಭಾಗವತದಲ್ಲಿ ಅದಕ್ಕೆ ಶಿಕ್ಷೆ ಕೊಟ್ಟಿದ್ದು ಅವನು. ಕೃಷ್ಣ ವಸ್ತ್ರಾಪಹರಣ ಮಾಡಿದಾಗ ಅವರೆಲ್ಲ ಒಂದೇ ಕೈಯಲ್ಲಿ ನಮಸ್ಕಾರ ಮಾಡ್ತಾರೆ. ಅವರು ಗೋಪಿಕಾಸ್ತ್ರೀಯರೆಲ್ಲ, ಗೋಪಿಕನ್ನಿಕೆಯರು. ಭಗವಂತ ಹೇಳ್ತಾನೆ, ಒಂದು ಕೈಯಲ್ಲಿ ನಮಸ್ಕಾರ ಮಾಡಿದ್ರೆ ಕೈ ಕತ್ತರಿಸ್ಬಿಡ್ಬೇಕು ಅಂತ ಶಾಸ್ತ್ರ ಇದೆ, ಎರಡೂ ಕೈಯಲ್ಲಿ ನಮಸ್ಕಾರ ಮಾಡಿ ಅಂತಾನೆ. ಎರಡೂ ಕೈಯಲ್ಲಿ ನಮಸ್ಕಾರ ಮಾಡಿಬಿಡ್ತಾರೆ ಅವರು. ಆಗ ಭಗವಂತ ಅವರಿಗೆಲ್ಲ ವಸ್ತ್ರವನ್ನ ಕೊಟ್ಟ ಅಂತ ಭಾಗವತದಲ್ಲಿ ಇದೆ. ಯುಗಳ ಕರವ ಮುಗಿದು ನೋಡಿ, ಕರವ ಮುಗಿದು ಅಂತ ಹೇಳಿದ್ರೆ ಸಾಕಾಗಿತ್ತು. ಯುಗಳ ಕರವ ಮುಗಿದು. ಅದಕ್ಕೆ ಪ್ರಹ್ಲಾದರಾಜರ ಚಿತ್ರ ನೋಡಿರ್ಬೇಕಾದ್ರೆ, ನರಸಿಂಹದೇವರ ಫೋಟೋದಲ್ಲಿ ಪ್ರಹ್ಲಾದರಾಜರ ಚಿತ್ರ ನೋಡ್ರಿ. ಅವ್ರು ಹಿಂಗಿದ್ದಾರೆ. ಅವರ ಪಾದದ ಹತ್ರ ನಿಂತ್ಕೊಂಡು, ನರಸಿಂಹದೇವರ ಪಾದದ ಹತ್ರ ನಿಂತ್ಕೊಂಡು ಎರಡೂ ಕೈ ಜೋಡಿಸಿದ್ದಾರೆ ಅವರು. ಯುಗಳ ಕರವ ಮುಗಿದು ಮಗುವು ಮೊರೆ ಇಡಲು. ಏನ್ ಮೊರೆ ಇಟ್ಟರು? ಇದು ನಮಗೆ ಮುಖ್ಯ. ಸ್ತೋತ್ರ ಏನ್ ಮಾಡ್ತೀವಿ ನಾವು ಅನ್ನೋದು ಮುಖ್ಯ. ನಮಸ್ಕಾರ ಮಾಡಿಬಿಡ್ಬೋದು, ಹಿಂಗೆ ಕೈ ಜೋಡಿಸ್ಬಿಡ್ಬೋದು, ಅದಕ್ಕೆ ಭಗವಂತ ಬೆಲೆ ಕೊಡೋದಿಲ್ಲ. ಏನು ನೀವು ಅನುಸಂಧಾನ ಮಾಡಿ ಕೈ ಮುಗಿತೀರಾ? ಯಾವತ್ತು ಮಧ್ವ ಸಿದ್ಧಾಂತದಲ್ಲಿ ಅನುಸಂಧಾನಕ್ಕೆ ಬೆಲೆ ಜಾಸ್ತಿ, ಆಕ್ಷನ್ಗೆ ಬೆಲೆ ಕಡಿಮೆ, ಅನುಸಂಧಾನಕ್ಕೆ ಬೆಲೆ ಜಾಸ್ತಿ. ಕೆಲವರು ಸುಮ್ಮನೆ ಮಲ್ಕೊಂಡ್ಬಿಟ್ಟಿರ್ತಾರೆ ನಮಸ್ಕಾರ ಅಂತ, ಹೇಳೋದೇ ಇಲ್ಲ ಎಷ್ಟೊತ್ತಾದ್ರೂ ಕೂಡ. ತಣ್ಣಗಿರುತ್ತೆ ನೆಲ ಅಂದ್ಬಿಟ್ಟು, ಹೇಳ್ರಿ ಸ್ವಲ್ಪ ಹೋಗ್ಬೇಕು ನಾವು ಅಂದ್ರೆ ಆಮೇಲೆ ಹೇಳ್ತಾರ. ಏನ್ ಮಾಡ್ತಿರ್ತಾರೋ ಗೊತ್ತಿಲ್ಲ. ಏನಪ್ಪ ಇಷ್ಟೊಂದು ನಮಸ್ಕಾರ ಮಾಡ್ತಾರೆ ಅಂತ ಅಲ್ಲ. ಆ ನಮನ ಅಂತ ಟೀಕಾಕೃತ್ವಾದ್ರು ಒಂದ್ ಕಡೆ ಬರೀತಾರೆ. ನಮಸ್ಕಾರ ಮಾಡುವಾಗ ಏನು ಅನುಸಂಧಾನ ಇರಬೇಕು? ನಮನ ಮಾಡುವಾಗ ಬರೀ ಕೈ ಜೋಡಿಸೋದು, ದೀರ್ಘದಂಡ ಬೀಳೋದು, ಅದು ಆಕ್ಷನ್. ಅದು ನಮಸ್ಕಾರ ಮಾಡ್ತಿದ್ದಾನೆ ಅಂತ ಗೊತ್ತಾಗತ್ತಷ್ಟೇ. ಅದು ನಮಸ್ಕಾರ ಅಲ್ಲ. ನಮಸ್ಕಾರ ಅಂದ್ರೆ ಈ ವ್ಯಕ್ತಿ ನನಗಿಂತ ದೊಡ್ಡವನು ಅಂತ ನಮ್ಮ ಅನುಸಂಧಾನ ಇರಬೇಕು. ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀವೋ ಆ ವ್ಯಕ್ತಿ ನನಗಿಂತ ದೊಡ್ಡವನು, ನಾನು ಅವನಿಗಿಂತ ಚಿಕ್ಕವನು ಅಂತ ಅನುಸಂಧಾನ ಮಾಡಿಕೊಂಡು, ಇದೇ ನಮಸ್ಕಾರ. ಈ ನಮಸ್ಕಾರ ಆಗೋಗ್ಬಿಟ್ಟಿದೆ, ಅದು ಆಕ್ಷನ್, ಅದು ಬರೀ. ಹಾಗಾಗಿ ಟೀಕಾರಾಯರು ಬರೀತಾರೆ, ನಮ ಅನ್ನೋ ಕಡೆ ಸನ್ನಮಾಮಿ ಅನ್ನೋ ಕಡೆ ಇದೆಲ್ಲ ಬರೀತಾರೆ ಅವರು. ಹಾಗಾಗಿ ಮೊರೆ ಇಡಲು ಏನಂತ ಮೊರೆ ಇಟ್ಟ ಅಂದ್ರೆ ಅದೆಲ್ಲ ಜಗದ ವಲ್ಲಭನೇ, ಸುಗುಣ ಅನಾದಿಗನೇ, ಜಗದ ವಲ್ಲಭನೇ. ನೋಡಿ, ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂತಹ ವ್ಯಕ್ತಿ. ವಲ್ಲಭ ಅಂದ್ರೆ ಸ್ವಾಮಿ, ಪ್ರಾಣವಲ್ಲಭ, ರಮಾವಲ್ಲಭ. ವಲ್ಲಭ ಅಂದ್ರೆ ಒಡೆಯ, ಸ್ವಾಮಿ, ದಣಿ. ಜಗದ ವಲ್ಲಭನೇ, ನಮಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಸ್ವಾಮಿ ಭಗವಂತ. ಬ್ರಹ್ಮಾದಿಗಳಿಗೂ ಒಡೆಯ ಭಗವಂತ, ರಮಾದೇವಿಗೂ ಒಡೆಯ. ರಮಾ ಮನೋ ವಲ್ಲಭ ಭವಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಆಚಾರ್ಯ ಪ್ರಯೋಗ ಮಾಡ್ತಾರೆ ಅದು. ರಮಾ ಮನೋ ವಲ್ಲಭ. ವಲ್ಲಭ ಅಂದ್ರೆ ಪ್ರೀತಿ ಪಾತ್ರನಾದವನು ಅಂತ ಇನ್ನೊಂದು ಅರ್ಥ ಇದೆ. ವಲ್ಲಭ ಅಂದ್ರೆ ತುಂಬಾ ಬೇಕಾದವನು. ಮನೋವಲ್ಲಭ, ರಮಾದೇವಿಯ ಮನಸ್ಸಿಗೆ ಅತ್ಯಂತ ಪ್ರೀತಿ ಪಾತ್ರನಾದವನು ರಮಾ ಮನೋವಲ್ಲಭ ಅಂತ ರಾಜ. ಜಗದ ವಲ್ಲಭನೇ, ಇಡೀ ಜಗತ್ತಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ವಸ್ತು ಅಂದ್ರೆ ಭಗವಂತ. ಪುತ್ರಾತ್ ಪ್ರೇಯ, ಮಿತ್ರಾತ್ ಪ್ರೇಯ, ಸರ್ವಸ್ಮಾತ್ ಪ್ರೇಯ ಅನ್ನತ್ತೆ ಕಾಟಕೋಪನಿಷತ್ತು.
ನಾವು ಹೆಂಡತಿ ಮೇಲೆ ಏನು ಪ್ರೀತಿ ಮಾಡ್ತೀವೋ, ತಂದೆ ತಾಯಿ ಮೇಲೆ ಏನು ಪ್ರೀತಿ ಮಾಡ್ತೀವೋ, ಮಕ್ಕಳ ಮೇಲೆ ಏನು ಪ್ರೀತಿ ಮಾಡ್ತೀವೋ, ಮೊಮ್ಮಕ್ಕಳ ಮೇಲೆ ಏನು ಪ್ರೀತಿ ಮಾಡ್ತೀವೋ, ನಮ್ಮ ಮೇಲೆ ಏನು ನಾವು ಪ್ರೀತಿ ಮಾಡ್ಕೋತೀವೋ ಅದಕ್ಕಿಂತ ಜಾಸ್ತಿ ಇರ್ಬೇಕಂತೆ ಭಗವಂತನ ಮೇಲೆ ಪ್ರೀತಿ. ಪುತ್ರಾತ್ ಪ್ರೇಯ, ವಿತ್ರಾತ್ ಪ್ರೇಯ, ಸರ್ವಸ್ಮಾತ್ ಪ್ರೇಯ ಅನ್ನತ್ತೆ ಭಾಗವತ ಕಾಟಕೋಪನಿಷತ್ತು. ಜಗದ ವಲ್ಲಭ, ಇಡೀ ಜಗತ್ತಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂಥವನು, ಸುಗುಣ, ಸಮೀಚೀನವಾಗಿರ್ತಕ್ಕಂಥ ನಿರ್ದುಷ್ಟವಾದ ಗುಣಗಳುಳ್ಳವನು, ಅನಾದಿ ಆದಿ ಇಲ್ಲದವನು ನೀನು. ಆಮೇಲೆ ನಿಗಮ ವಂದಿತನೇ, ವೇದವೇದ್ಯ ಅಂತ ಅರ್ಥ. ನಿಗಮ ಅಂದ್ರೆ ವೇದಗಳು ಚೆನ್ನಾಗಿ ನಮಗೆ ಭಗವಂತನನ್ನ ತಿಳಿಸ್ಕೊಡುತ್ತೆ. ಆದ್ರಿಂದ ಅದಕ್ಕೆ ನಿತರಾಂ ಗಮಯತೀತಿ ನಿಗಮ. ಭಗವಂತನ ಬಗ್ಗೆ ವೇದಗಳು ತಿಳಿಸ್ಕೊಟ್ಟಂಗೆ ಯಾವುದೂ ತಿಳಿಸ್ಕೊಡಿಲ್ಲ, ಆದ್ದರಿಂದ ಅದಕ್ಕೆ ನಿಗಮ ಅಂತ ಕರೀತಾರೆ. ಅಂತಹ ನಿಗಮದಿಂದ ಅನಂತವಾದ ವೇದರಾಶಿಯಿಂದ ವಂದಿತನಾದವನು, ಹೊಗಳಿ ಒದಿ ಅವಿವಾದನ ಸ್ತುತ್ಯವಂತದಾತು, ವೇದವೇದ್ಯ, ವೇದ ಪ್ರತಿಪಾದ್ಯ, ವೇದೈಕ ಸಮಧಿಗಮ್ಯ, ಔಪನಿಷದ ಶಾಸ್ತ್ರಯೋನಿತ್ವ. ಆಮೇಲೆ ಪೊಗಳಿದ ಬಕುತರ ತಗಲಿ ತೊಲಗನೆಂದು, ಅವರನ್ನು ಬಿಟ್ಟಗಲನು ದಾಸರಾಯರು ಹೇಳುತ್ತಾರೆ. ಭಗವಂತ ಯಾರು ಭಜಿಸಿದ, ಹೊಗಳಿದ ಬಕುತರ ತಗಲಿ ತೊಲಗನು ಅಂದ್ರೆ ಒಂದ್ಸಲ ಬಂದು ಹೊಟ್ಟೋಗ್ತಾನೆ ಅಂತ ತಿಳ್ಕೊಂಬಿಡಿ. ತಗಲಿ ಅಂದ್ರೆ ತಗಲಿಸ್ಬೋದು, ತೊಲಗು ಅಂದ್ರೆ ಹೊಟ್ಟೋಗೋದು. ಹತ್ರ ಬಂದು ಹೊಟ್ಟೋಗ್ತಾನೆ ಅಂತ ತಿಳ್ಕೊಂಬಿಡಿ. ಯಾವಾಗಲೂ ರಕ್ಷಣೆ ಮಾಡ್ತಾನೆ ಭಗವಂತ. ಭಕ್ತ ಅಂತ ನಾವು ಅವನಿಗೆ ಅಂಗೀಕಾರ ಮಾಡಿಬಿಟ್ರೆ ನಮ್ಮನ್ನ, ಸರ್ವದಾ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾನೆ. ನಮೇ ಭಕ್ತ ಪ್ರಣಶ್ಯತಿ, ಅದನ್ನೇ ಭಗವಂತ ಹೇಳ್ತಾ ಇರೋದು. ಯೋಗಕ್ಷೇಮಂ ವಹಾಮ್ಯಹಂ, ಹುಟ್ಟದಾಗಿಂದ ಹಿಡಿದು ಸಾಯೋ ಪರ್ಯಂತ, ಸತ್ತ ಮೇಲೂ ಕೂಡ ನಮ್ಮನ್ನ ರಕ್ಷಣೆ ಮಾಡಿದಾನೆ ಭಗವಂತ. ಹೊಗಳಿದ ಬಕುತರ ತಗಲಿ ತೊಲಗನೆಂದು ಮಿಗೆ ಕೂಗುತ್ತಿರಲು, ಮತ್ತೆ 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 ಕೂಗುತ್ತಾ ಇರತಕ್ಕಂಥ ಕಾಲದಲ್ಲಿ, ಯುಗ ಯುಗದಳು ದಯಾಳುಗಳ ದೇವರ ದೇವ, ಎಲ್ಲ ಯುಗದಲ್ಲೂ ಕೂಡ ಆಯಾ ಕಾಲಕ್ಕೆ ಬೇಕಾಗಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಅವತಾರವನ್ನ ಮಾಡ್ತಕ್ಕಂಥವನಾಗಿ, ದಯಾಳುಗಳ ಅಂದ್ರೆ ಯಾರು ದಯಾಪಾತ್ರರಾಗಿರ್ತಾರಲ್ಲ ಅವರೆಲ್ಲರ ದೇವರ ದೇವನಾಗಿರ್ತಕ್ಕಂತಹ, ಬ್ರಹ್ಮಾದಿ ದೇವತೆಗಳೇ ದೇವತೆಗಳು, ಅವಕ್ಕೂ ದೇವನಾಗಿರ್ತಕ್ಕಂಥ ಭಗವಂತ ದೇವಾದಿ ದೇವ ಏನಿದ್ದಾನೆ, ಯುಗಾಧಿಕೃತ್. ಅವನಿಗೆ ಯುಗಾಧಿಕೃತು ಅಂತಾನೆ ಒಂದು ಹೆಸರು. ಯುಗಾಧಿಕೃತ್, ಯುಗಾವರ್ತೋ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಯುಗಾಧಿಕೃತ, ಎಲ್ಲ ಯುಗಗಳನ್ನ ಪ್ರವರ್ತನೆ ಮಾಡತಕ್ಕಂಥವನಾದ್ದರಿಂದ ಅವನಿಗೆ ಯುಗಾಧಿಕೃತ. ಎಲ್ಲ ಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮೊದಲಾದ ಯುಗಗಳನ್ನ ಕೃತ್ ಮಾಡತಕ್ಕಂಥವನು, ಅಂದ್ರೆ ಈ ಕಾಲವನ್ನು ನಿಯಮನ ಮಾಡತಕ್ಕಂಥವನು. ಯುಗಾಧಿಕೃತ್ ಅಂತಕ್ಕಂತಹ ಶಬ್ದದಿಂದ ವಾಚ್ಯನಾಗಿರ್ತಕ್ಕಂತಹ ವಿಜಯ ವಿಠಲ, ಹೋ ಹೋ ರಕ್ಷಣೆ ಮಾಡು, ರಕ್ಷಣೆ ಮಾಡು, ಜಯ ಅಂತ ಅರ್ಥ. ಹೋ ಅಂದ್ರೆ ಅನೇಕ ಅರ್ಥ ಅದು ಸಂಸ್ಕೃತದಲ್ಲಿ. ಕಾಪಾಡು ಅನ್ನೋ ಅರ್ಥದಲ್ಲಿರುತ್ತೆ, ಆಶ್ಚರ್ಯ ಅನ್ನೋ ಅರ್ಥದಲ್ಲಿರುತ್ತೆ. ಹೀಗೆ ಆ ಕೂಸು ಮನಸ್ಸಿನಲ್ಲಿ ಏನೇ ಆ ದುಃಖಗಳು ಅನುಭವಿಸೋ ಕಾಲಕ್ಕೆ ಅಥವಾ ಆ ಶಿಕ್ಷೆಯನ್ನು ಅನುಭವಿಸೋ ಕಾಲಕ್ಕೆ ಸ್ವಾಮಿ ರಕ್ಷಣೆ ಮಾಡು ಎಂಬುದಾಗಿ ಮನಸ್ಸಿನಲ್ಲೇ, ಅವರೇನು ಜೋರಾಗಿ ಕೂಗಲಿಲ್ಲ, ಕೈ ಮುಕ್ಕೊಂಡು ಅಗ್ನಿ ಮಧ್ಯೆ ನಿಂತಾಗ, ಪರ್ವತ ತಂದಾಗ, ಸಮುದ್ರಕ್ಕೆ ಬಿಸಾಕಿದಾಗ ಅಥವಾ ಹಾವು ಕಚ್ಚಿಸಿದಾಗ ಎರಡೂ ಕೈ ಜೋಡಿಸ್ಕೊಂಡು, ಹೇ ಜಗದ ವಲ್ಲಭನೇ, ಸುಗುಣಾನಾದಿಗನೇ, ನಿಗಮ ವಂದಿತನೇ, ಹೊಗಳಿದ ಬಕುತರ ತಗಲಿ ತೊಲಗನೆಂದು ಮಿಗೆ ಕೂಗುತ್ತಿರಲು, ಯುಗ ಯುಗದೊಳು ದಯಾಳುಗಳ ದೇವರ ದೇವ, ಯುಗಾಧಿಕೃತ ನಾಮ ವಿಜಯ ವಿಠಲಹೋ, ಯುಗಳ ಕರವ ಮುಗಿದು ಮಗುವು ಮೊರೆ ಇಡಲು. ನೋಡಿ, ಮಗುವು ಅಲ್ಲಿ ಮೇಲೆ ಮಗುವಿನ ಅಂತ ಇದೆ. ಮಗುವಿನ ರಕ್ಕಸನು ಹಗಲಿರುಳು ಬಿಡದೆ ಅಂತ ಮಗು ಶಬ್ದ ಪ್ರಯೋಗ ಮಾಡ್ಯಾರೆ. ತಿರ್ಗಾ ಮಗುವು ಮೊರೆ ಇಡಲು ಅಂತ ಇನ್ನೊಂದ್ಸಲ ಮಗು ಅಂತ ಪ್ರಯೋಗ ಮಾಡಿದ್ದಾರೆ ವಿಜಯದಾಸರು. ಯಾಕೆ ಎರಡೆರಡು ಸಲ ಇದೆ ಅಲ್ಲಿ ಮಗು ಅಂತ ನಮ್ಗೆ ಗೊತ್ತಾಗಿದೆಯಲ್ಲ ಮೇಲೆ. ಮಗುವಿನ ರಕ್ಕಸನು ಅನ್ನೋ ಕಡೆ ಮಗು ಶಬ್ದ ಇದೆ, ತಿರ್ಗಾ ಮಗುವು ಮೊರೆ ಇಡಲು. ಯಾಕೆ ಎರಡೆರಡು ಸಲ ಅಂದ್ರೆ
ಎಲ್ಲಿ ಶಾಸ್ತ್ರದಲ್ಲಿ ಎರಡೆರಡು ಸಲ ಪ್ರಯೋಗ ಮಾಡಿರ್ತಾರಲ್ಲ ಅಲ್ಲಿ ಏನೋ ಒಂದು ವೈಶಿಷ್ಟ್ಯ ಇರುತ್ತೆ, ಒಂದು ವಿಶೇಷ ಇರುತ್ತೆ, ಒಂದು ಸ್ಪೆಷಾಲಿಟಿ ಇರುತ್ತೆ. ಅದಕ್ಕೋಸ್ಕರ ಅವರು ಆ ಎರಡೆರಡು ಸಲ ಪ್ರಯೋಗ ಮಾಡ್ತಾರೆ, ಅತಿಶಯ ಅರ್ಥದಲ್ಲಿ ಇರುತ್ತದೆ. ಯಾಕೆ ಅಂದರೆ ಭಗವಂತ ನಮ್ಮ ವಯಸ್ಸನ್ನು ನೋಡೋದಿಲ್ಲ. ಇವರು ದೊಡ್ಡವರು, ಇವರು ಚಿಕ್ಕವರು, ಇವರು 100 ವರ್ಷ ಆಗಿದೆ, ಇವ್ರು 70 ವರ್ಷ ಆಗಿದೆ, 60 ವರ್ಷ ಆಗಿದೆ, 10 ವರ್ಷ ಆಗಿದೆ, ವಯೋಮಾನ ನೋಡಲ್ಲ ಭಗವಂತ. ಇವರು ಸ್ತ್ರೀಯರು ಪುರುಷರು ಅನ್ನೋದು ನೋಡಲ್ಲ. ಇವರು ಬಡವ ಬಲ್ಲಿದ ಅಂತ ನೋಡಲ್ಲ. ಇವರು ಶ್ರೀಮಂತರು ಪಂಡಿತರು ಅಥವಾ ಜ್ಞಾನಿಗಳು ಅಜ್ಞಾನಿಗಳು ಅಂತ ನೋಡಲ್ಲ. ಭಗವಂತ ನೋಡೋದು ಒಂದೇ ಭಕ್ತಿ. ಮಗುವೂ ಕೂಡ, ಮಗುವನ್ನ ಕರೆದರೂ ಕೂಡ ಭಗವಂತ, ಮಗುವು ಕರೆದರೂ ಕೂಡ ಭಗವಂತ ಬಂದ. ನೋಡಿ, 5 ವರ್ಷದ ಕೂಸು ಭಗವಂತನನ್ನ ಕರೆದಾಗ ಏನು ಇಷ್ಟು ಚಿಕ್ಕ ಕೂಸು ನನ್ನ ಕರಿತಾ ಇದೆ, ನಾನು ನೋಡಿದ್ರೆ ಸರ್ವೋತ್ತಮ ದೇವತೆ ದೊಡ್ಡವನು, ಈ ಕೂಸು ಕರೆದ್ರೆ ಎಲ್ಲಿ ಬರೋದು ಅಂತ ಅವನೇನು ನಿರ್ಲಕ್ಷ್ಯ ಮಾಡಲಿಲ್ಲ ಭಗವಂತ. ಹಾಗಾಗಿ ಚಿಕ್ಕ ಕೂಸು ಕೂಗಿದ್ರೂ ಕೂಡ ಭಕ್ತಿಯಿಂದ ಕೂಗಿದ್ದಕ್ಕೆ, ಆ ಭಕ್ತಿಯಿಂದನೇ ಅದೆಲ್ಲ ಮೇಲೆ, ಅವನಿಗೆ ಭಕ್ತಿ ಇದೆ ಅಂತ ತೋರ್ಸಕ್ಕೇನೆ ಅದೆಲ್ಲ ಮೇಲೆ ಹಾಕಿರೋದು. ಪೊಗಳಿದ ಭಕುತರ ಅಂತ ಅಲ್ಲೇ ಇದೆ ಶಬ್ದ. ಹೀಗೆ ಭಕ್ತಿಯಿಂದ ಭಗವಂತನನ್ನ ಯಾವಾಗ ಪ್ರಹ್ಲಾದರಾಜರು ಕೂಗಿದರೋ ಆವಾಗ ಏನಾಯ್ತು ಅಂತ ಮುಂದಿನ ಶ್ಲೋಕ ಹೇಳ್ತಾರೆ. ಕೇಳಿದ ಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೆನೆಂದು ಸುಶೀಲ ದುರ್ಲಭ ನಾಮ ವಿಜಯ ವಿಠಲ ಪಂಚ ಮೌಳಿ ಮಾನವ ಕಂಬ ಚೀಳಿ ಮೂಡಿದ ದೇವ. ಲಟ 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 ಲಟಲಿಸಿ ವನದಂಡ ಕಟಹ ಪಟ 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 ಕಟದಿ ಬಿಚ್ಚುತ್ತಿರಲು ಪುಟ 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 ನೆಗೆದು ಚೀರಿ ಹಾರುತ್ತ ಕಟ ಕಟ ಕಟೆದು ರೋಷದಿಂದ ಮಿಟಿ ಮಿಟಿ ಮಿಟನೆ ರಕ್ತಾಕ್ಷಿಯಲಿ ನೋಡಿ ಕಟಿ ಕೋಟಿ ಊರ್ಪಟದಿ ಆರ್ಭಟವಾಗಿರಲು ಕುಟಿಲ ರಹಿತ ವ್ಯಕ್ತ ವಿಜಯ ವಿಠಲ ಶಕ್ತ ನಿಟ ನಿಟಿಲ ನೇತ್ರ ಸುರಕಟಕ ಪಾಲ. ಏನಾಯ್ತು? ಪ್ರಹ್ಲಾದರಾಜರು ಭಕ್ತಿಯಿಂದ ಮೊರೆ ಇಡಲು ಏನಾಯ್ತು? ಕೇಳಿದಾಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ, ಕೇಳಿದಾಕ್ಷಣದಲ್ಲಿ ಅಂದ್ರೆ ಇವರು ಪ್ರಾರ್ಥನೆ ಮಾಡಿದ ತಕ್ಷಣದಲ್ಲಿ ಭಕ್ತನ್ನ ಲಾಲಿಸಿ, ಆ ಭಕ್ತನ್ನ ಮೊರೆಯನ್ನ, ಇಲ್ಲೇ ಮೊರೆ ಇಡಲು ಹಿಂದೆ ಇದೆ ಅಂದ್ರೆ ಡಿಲೇ ಮಾಡ್ತಾನೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಈಗ ನಾವು ಕೂಗ್ತಾ ಇದೀವಿ, ಯಾವಾಗಲೂ ಬರ್ತಾನೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಹಿಂದೆನೇ ಇರ್ತಾನೆ, ನಮ್ಮ ಬೆನ್ನ ಹಿಂದೆನೇ ಇರ್ತಾನೆ ಭಗವಂತ. ಇವನು ಕರೀಲಿ ಅಂತ ಕಾದಿರ್ತಾನ. ಅದನ್ನ ನಾವು ಗಜೇಂದ್ರ ಮೋಕ್ಷದಲ್ಲಿ ನೋಡಿದೀವಿ. ಗಜೇಂದ್ರ ಕರೀಲಿ ಅಂತ ಕಾಯ್ತಾ ಇದ್ದ ಭಗವಂತ. ಯಾವಾಗ ಅವನು ತಾನೇ ರಕ್ಷಣೆ ಮಾಡ್ಕೊತಾ ಇದ್ದಾನೆ ಅದವರ್ತಕ್ಕ ಸುಮ್ಮನೆ ಇದ್ದ ಅವನು. ಅವನೇ ಪ್ರಯತ್ನ ಪಟ್ಟ ಕಾಲು ಎಳ್ಕೊಳ್ಳೋದಕ್ಕೆ. 1000 ವರ್ಷ ಎಳೆದಿರೋದು. ಆಮೇಲೆ ಆ ಆನೆಗಳನ್ನೆಲ್ಲ ಕರೆದ, ಸ್ವಲ್ಪ ನೀವು ಹೇಳಿರಿ ನನ್ನನ್ನ ಮೇಲೆ ಅಂತ. ಭಗವಂತ ನೋಡ್ತಾ ಇದ್ದ, ಅದೇನೇನು ಮಾಡ್ತಾನೋ ಮಾಡ್ಲಿ ಅಂತ. ಕಡೆಗೆ ಅವನಿಗೆ ನಿಶ್ಚಯ ಆಗೋಯ್ತು. ನಮಾಮಿ ಮೇಘ್ನಾಥ ತುರಂಗಜಾಹ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತು. ಇವರೆಲ್ಲ ನನ್ನನ್ನು ಎಳೆದು ಈ ಮೊಸಳೆಯಿಂದ ಬಿಡಿಸಕ್ಕೆ ಆಗಲ್ಲ ಅಂತ ಗೊತ್ತಾಗೋಯ್ತು. ಆಗ ಭಗವಂತನ ಕಡೆ ಮನಸ್ಸೋಯ್ತು, ಈಗೇನಾದರೂ ಬಿಡಿಸ್ಬೇಕು ಅಂದ್ರೆ ಇವನೊಬ್ಬನೇ ಬಿಡಿಸ್ಬೇಕು ಅಂತ ಹೇಳಿ ಭಗವಂತನನ್ನ ಸ್ತೋತ್ರ ಮಾಡ್ದ. ನೋಡು, ಸ್ತೋತ್ರ ಮಾಡಿದ ಮೇಲೆ ಭಗವಂತ ಬಂದದ್ದು. ಇದೊಂದು ದೊಡ್ಡ ತತ್ವವನ್ನು ವಿಜಯದಾಸರು ತೋರಿಸ್ತಾ ಇದ್ದಾರೆ. ನಿಮ್ಗೆ ಕಷ್ಟ ಆದ ತಕ್ಷಣ ಭಗವಂತ ಬಂದ್ಬಿಡಲ್ಲ. ಅವನು ಭಕ್ತವತ್ಸಲ ಆಗಿರ್ಬೋದು, ದಯಾ ಸಮುದ್ರ ಆಗಿರ್ಬೋದು, ನೀವು ಕೇಳ್ಕೋಬೇಕು, ಕಾಪಾಡು ಅಂತ ಕೇಳಬೇಕು, ತ್ರಾಹಿ ತ್ರಾಹಿ ಜಗನ್ನಾಥ ಅಂತ ಕೇಳಬೇಕು ಭಗವಂತನನ್ನ. ಆದರೆ ಕೇಳಿದ ಮೇಲೆ ಡಿಲೇ ಮಾಡಲ್ಲ ಅವನು. ಕೇಳಿದ ಕ್ಷಣದಲ್ಲಿ ಅದು ಆ ಸೆಕೆಂಡಲ್ಲೇ ಭಗವಂತ ಏನ್ ಮಾಡ್ದ? ಅವನು ಕೇಳಿದ ಕ್ಷಣದಲ್ಲಿ ಲಾಲಿಸಿ ಭಕ್ತನ್ನ, ಮೌಳಿ ಭಕ್ತನ್ನ. ಅದು ಸಾಮಾನ್ಯ ಭಕ್ತ ಅಲ್ಲ, ಮೌಳಿ ಅಂದ್ರೆ ಶ್ರೇಷ್ಠ ಭಕ್ತ ಅಂತ ಅರ್ಥ.
ಚಂದ್ರಮೌಳಿ ಅಂತ ಕರೀತಾರೆ. ಶಿರ ಮೌಳಿ ಅಂದ್ರೆ ಮೇಲೆ ತಲೆಭಾಗ. ಭಕ್ತ ಶ್ರೇಷ್ಠನಾಗಿರ್ತಕ್ಕಂತಹ ಪ್ರಹ್ಲಾದರಾಜ ಯಾವಾಗ ಇಷ್ಟೊಂದು ರೀತಿಯಲ್ಲಿ ಮೊರೆ ಇಟ್ಟ, ಕಾಪಾಡು ಕಾಪಾಡು ಅಂತ, ಆಗ ನಮ್ಮ ಸ್ವಾಮಿ ಏನು ಮಾಡಿದ, ಅವನು ವೇಗದಲ್ಲಿ ಪಾಲಿಸುವೆನೆಂದು. ನೋಡಿ, ನೀವೆಷ್ಟು ಭಕ್ತಿಯಿಂದ ಕೇಳ್ತೀರಾ ಅಷ್ಟು ಬೇಗ ಭಗವಂತ ಅನುಗ್ರಹ ಮಾಡ್ತಾನೆ. ಶಬ್ದಾನುರೂಪಂ ಫಲಂ. ಭಗವಂತ ನಮಗಿನ್ನ ಅನುಗ್ರಹ ಮಾಡಿಲ್ಲ ಅಂದ್ರೆ ನಾವು ಸರಿಯಾಗಿ ಕೇಳಿಲ್ಲ, ಅವನು ಹೇಳ್ದಂಗೆ ಕೇಳ್ಕೊಂಡಿಲ್ಲ ಅಂತಾನೆ ಅರ್ಥ. ಭಾಗವತ ಅಷ್ಟಮ ಸ್ಕಂದದಲ್ಲಿ ವಾಮನಾವತಾರದ ಸಂದರ್ಭದಲ್ಲಿ ಭಗವಂತ ಹೇಳ್ತಾನೆ, ನೀವೆಷ್ಟು ಭಕ್ತಿಯಿಂದ ಕೇಳ್ತಿರೋ, ಎಷ್ಟು ಶ್ರದ್ಧೆಯಿಂದ ಮಾಡ್ತಿರೋ ಅಷ್ಟು ಬೇಗ ಅನುಗ್ರಹ ಮಾಡ್ಬಿಡ್ತೀನಿ. ಇವತ್ತು ನಾವು ಮಾಡಿಲ್ಲ, ಅದಕ್ಕೆ ಭಗವಂತ ನಮಗೆ ಡಿಲೇ ಮಾಡ್ತಾ ಇದ್ದಾನೆ. ಪ್ರಹ್ಲಾದರಾಜರು ಆ ಎಲ್ಲ ಅನುಸಂಧಾನದಿಂದ, ಅದಕ್ಕೆ ನಾನು ಹೇಳಿದ್ದು ಅನುಸಂಧಾನ ಬಹಳ ಮುಖ್ಯ. ನೀನು ಜಗದ್ವಲ್ಲಭ, ಸುಗುಣ, ಅನಾದಿ, ನಿಗಮವಂದಿತ ಭಕ್ತರನ್ನ ರಕ್ಷಣೆ ಮಾಡ್ತೀಯ ನೀನು. ಯುಗಾಧಿಕೃತ ಯುಗ ಯುಗದಲ್ಲೇ ಮಾಡಿದ್ಯಾ, ಇವತ್ತು ಒಂದೇ ಅಲ್ಲ ಮುಂದೂ ಮಾಡ್ತೀಯ, ಈಗಲೂ ಮಾಡ್ತೀಯ ಅಂತ ಭಕ್ತಿಯಿಂದ ಎರಡೂ ಕೈಯನ್ನ ಮುಗಿದು ಪ್ರಾರ್ಥನೆ ಮಾಡಿದಾಗ ತಕ್ಷಣ ಬಂದ್ಬಿಟ್ಟು ಕೇಳಿದ ಕ್ಷಣದಲ್ಲಿ ಲಾಲಿಸಿ ಆಲಿಸಿ ಅಥವಾ ಲಾಲಿಸಿ ಅವನ ಮಾತನ್ನ ಅಂಗೀಕರಿಸಿ ಮೌಳಿ ವೇಗದಲ್ಲಿ ಪಾಲಿಸುವೆನೆಂದು. ಏನು ಬೇಗ ಬಂದಿಯ ನೋಡ್ರಿ ಅವರು. ತಾಳಿ ಸಂತೋಷವ ತುಳಿ ತುಂಬಿದಂತೆ ಮೂಲೋಕದ ಪತಿ. ಅದು ತುಂಬೋಯ್ತಂತೆ ಸಂತೋಷ. ತಾಳಿ ಸಂತೋಷದ ತೂಳಿ ತುಂಬಿದಂತೆ. ಎಷ್ಟು ಸಂತೋಷ ಆಗೋಯ್ತು ಭಗವಂತನಿಗೆ ಅಂದ್ರೆ, ಯಾವ ರೀತಿಯಲ್ಲಿ ಭಗವಂತನನ್ನ ನಾವು ತಿಳ್ಕೊಂಡು ಸ್ತೋತ್ರ ಮಾಡಿದ್ರೆ ಭಗವಂತನಿಗೆ ಸಂತೋಷ ಆಗುತ್ತೆ. ಸುಮ್ಮನೆ ನಮಸ್ಕಾರ ಹಾಕಿಬಿಟ್ರೆ ಅದು ವಿಜಯದಾಸರು ಇನ್ನೊಂದು ಸುಳಾದಿಯಲ್ಲಿ ಬರೆದಿದ್ದಾರೆ ಅವರು, ಗಾಣದೆತ್ತು ತಿರುಗಿದಂತೆ ಅಂತ ಬರೀತಾರೆ ಅವರು. ಈ ಗಾಣಕ್ಕೆ ಎತ್ತು ಕಟ್ಟಿರ್ತಾರೆ ನೋಡ್ರಿ, ಅದು ಸುಮ್ಮನೆ ರೌಂಡ್ ಹೊಡಿತಾ ಇರುತ್ತೆ, ಅದಕ್ಕೆ ಏನು ಗೊತ್ತಿಲ್ಲ, ಅದು ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ, ಸುಮ್ಮನೆ ಇವು ರೌಂಡ್ ಹೊಡಿತಾ ಇರುತ್ತೆ, ಆ ಗಾಣ ತಿರುಗತ್ತೆ, ಅದು ಎಣ್ಣೆ ಬರುತ್ತೆ. ನಾವು ಅಷ್ಟೇ ಸುಮ್ಮನೆ ತಿರುಗಿತಾ ಇರ್ತೀವಿ ದೇವಸ್ಥಾನದಲ್ಲಿ. ಗಾಣದೆತ್ತು ಮುಳುಗಿದಂತೆ ಅಂತ ಒಂದ್ ಕಡೆ ಬರೀತಾರೆ ವಿಜಯದಾಸರು, ಭಕ್ತಿ ಸುಳಾದಿ ಅಂತ ಒಂದು ಸುಳಾದಿ ಇದೆ ಅವರು. ಹಂಗ ಸುಮ್ಮನೆ ಸುತ್ತಾಕ್ತಾ ಇರಬಾರ್ದು. 108 ಪ್ರದಕ್ಷಿಣೆ ಮಾಡಿದೆ ಅಂತ ಸುಮ್ಮನೆ ಸುತ್ತಾಕೋದು, ಅಲ್ಲಿ ಮಧ್ಯದಲ್ಲಿ ಯಾರು ಸಿಗ್ತಾರೋ ಅವ್ರ ಜೊತೆನೆ ಮಾತಾಡೋದು, ಇದೆಲ್ಲ ಅಲ್ಲ. ಅದಕ್ಕೆ ನೋಡಿ ಅವನು ಏನು ಅಲ್ಲಿ ಏನಿದೆ ಅಂದ್ರೆ ಸಂತೋಷ ಆಯ್ತಂತೆ ಭಗವಂತನಿಗೆ. ನತಾದೃಶಿ ಪ್ರೀತಿರೀಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಅವನು ಗುಣಗಳನ್ನು ಚಿಂತನೆ ಮಾಡಿದಾಗ ಭಗವಂತನಿಗೆ ಆಗುವಷ್ಟು ಸಂತೋಷ ಬೇರೆ ಯಾವುದರಿಂದಲೂ ಆಗೋದಿಲ್ಲ. ಇದೆಲ್ಲ ಅವನ ವೇದೋಕ್ತ ಗುಣಗಳದು. ನಿಗಮವಂದಿತಾನೆ, ನಾನು ಹೇಳಿಲ್ವಾ ಶಾಸ್ತ್ರಯೋನಿತ್ವಾತದು. ಆಮೇಲೆ ಸುಗುಣಾನಾದಿಗನೇ, ಅದು ಇಡೀ ಸಮನ್ವಯಾಧ್ಯಾಯನೇ ಸುಗುಣ ಭಗವಂತ ಸಕಲ ಗುಣ ಪರಿಪೂರ್ಣ ಅಂತ ತೋರಿಸ್ತಕ್ಕಂಥದ್ದು, ಅನಾದಿ ಅಂತಕ್ಕಂಥದ್ದು, ಆಮೇಲೆ ಜಗದವಲ್ಲಭ ಅಂತಕ್ಕಂಥದ್ದು ಎಲ್ಲವೂ ಕೂಡ ವೇದೋಕ್ತವಾಗಿರ್ತಕ್ಕಂತಹ ಭಗವಂತನ ಸ್ತೋತ್ರವನ್ನ ಯಾವಾಗ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದರೂ ಬಹಳ ಸಂತೋಷವನ್ನ ತುಂಬಿ ಭಗವಂತ ಸಂತೋಷವ ತಾಳಿ ಭೂಲೋಕದ ಪತಿ ಆಲಯದಿಂದ ಇಡೀ 14 ಲೋಕಕ್ಕೆ ಸ್ವಾಮಿಯಾಗಿರ್ತಕ್ಕಂತಹ ಭಗವಂತ ಆಲಯದಿಂದ ಅಂದ್ರೆ ತನ್ನ ಮೂಲ ರೂಪವಾಗಿರ್ತಕ್ಕಂಥ ಅಥವಾ ತನ್ನ ವೈಕುಂಠದಿಂದ ಸುಶೀಲ ದುರ್ಲಭ ನಾಮ ವಿಜಯ ವಿಠಲ ಪಂಚಮೌಳಿ ಮಾನವ. ಪಂಚಮೌಳಿ ಅಂದ್ರೆ ಸಿಂಹ, ಪಂಚಾನನ ಅಂತ ಕರೀತಾರೆ ಸಿಂಹಕ್ಕೆ. ಮೌಳಿ ಅಂದ್ರೆ ಮುಖ, ಶಿರ. ಈಗಾಗಲೇ ನಾನು ಹೇಳಿದೆ ಪಂಚಮೌಳಿ ಅಂದ್ರೆ ಪಂಚಾನನ ಅಂತ ಒಂದು ಹೆಸರು ಸಿಂಹಕ್ಕೆ. ಪಂಚಾನನ ಮಾನವ ಎರಡು, ನರಸಿಂಹ. ನರಸಿಂಹ, ವಿಜಯ ವಿಠಲ, ದುರ್ಲಭ, ಸುಶೀಲ. ಅತ್ಯಂತ ದುರ್ಲಭನಾಗಿರ್ತಕ್ಕಂಥ ಭಗವಂತನಿಗೆ ದುರ್ಲಭ ಅಂತಾನೆ ಹೆಸರು. ಎಲ್ಲರಿಗೂ ಸಿಗೋನಲ್ಲ ಭಗವಂತ, ಹಂಗೆಲ್ಲ ಸಿಗೋನಲ್ಲ, ಹಂಗೆಲ್ಲ ಕಾಣಿಸ್ಕೊಮೋನಲ್ಲ ಭಗವಂತ. ತದ್ ಅವ್ಯಕ್ತ ಮಾಹಿ ಓ. ಅಂತಹ ವಿಜಯ ವಿಠಲ ನಮ್ಮ ಸ್ವಾಮಿ ಇದನಲ್ಲ, ಪಂಚಮೌಳಿ ಮಾನವ ಅಂದ್ರೆ ನರಸಿಂಹ ರೂಪದಿಂದ ಕಂಬ ಸೀಳಿ ಮೂಡಿದ ದೇವ. ಕಂಬವನ್ನು ಸೀಳಿಕೊಂಡು, ಅದಾಗದೆ ಸೀಳ್ತು ಅನ್ಬೇಡ್ರಿ, ಕಂಬ ಸೀಳಿ ಭಗವಂತ ಒಳಗಡೆಯಿಂದನೇ ಕಂಬವನ್ನ ಸೀಳಿ ಮೂಡಿದ. ನೋಡಿ, ಮೂಡಿದ ಅಂತ ಹೇಳುವುದರ ಮೂಲಕ ಅವತಾರ ಮಾಡಿದ ಅಂತ ತೋರಿಸ್ತಾ ಇದ್ದಾರೆ. ಮೂಡೋದು ಅಂದ್ರೆ ಅದಾಗದೆ ಬರೋದು ಅಂತ ಅರ್ಥ. ಉದ್ಭವ,
ಇಲ್ಲೊಂದು ಮೂಡ್ಬಿಟ್ಟಿದೆ ನೋಡ್ರಿ ಅಂತ ನೋಡಿ. ನಿನ್ನೆ ಇರಲಿಲ್ಲ, ಇವತ್ತೊಂದು ಮೂಡಿದೆ ಅಂದರೆ ತಾನೇ ತಾನಾಗಿ ಬಂದಿದೆ, ಅಪ್ರಯತ್ನವಾಗಿ ಬಂದಿದೆ. ಅದಕ್ಕೆ ಮೂಡಿದ ಅಂತ ಕರೀತಾರೆ. ಅಂದರೆ ನರಸಿಂಹದೇವರು ಯಾರಿಂದಲೂ ಉತ್ಪತ್ತಿ ಆಗಿಲ್ಲ, ಯಾವ ತಂದೆ ತಾಯಿಗಳಿಂದ ಹುಟ್ಟಿಲ್ಲ, ಕಂಬ ಮೂಡಿ ಬಂದ, ಕಂಬದಿಂದ ಭಗವಂತ ಕಂಬ ಸೇಳಿ ಮೂಡಿದ ಅಂತ ಹೇಳಿದ್ರೆ ಯಾವ ತಂದೆ ತಾಯಿಗಳ ಉದರದಿಂದ ಬಂದಿಲ್ಲ. ಶುಕ್ಲ ಶೋಣಿತವಾದ ದೇಹ ಇಲ್ಲ ಭಗವಂತನಿಗೆ, ಅಪ್ರಾಕೃತವಾದ ದೇಹ ಭಗವಂತ. ಯಾವ ತಂದೆ ತಾಯಿಗಳಿಂದ ಉತ್ಪತ್ತಿ ಆದವನಲ್ಲ ಅನ್ನೋ ಇಷ್ಟು ಅರ್ಥವನ್ನ ಮೂಡಿದ ಅನ್ನೋ ಶಬ್ದ ತೋರಿಸ್ತಾ ಇದೆ. ಸೇಳಿ ಮೂಡಿದ, ಕಂಬ ಸೇಳಿ ಮೂಡಿದ, ಆ ಕಂಬವನ್ನ ಸೇಳಿ ಭಗವಂತ ಪ್ರಕಟನಾಗ್ತಾ ಇದ್ದಾನೆ. ದೇವ ದಿವಿ ಕ್ರೀಡಾಯಾಮ ಅಂತ ಧಾತು. ಹೆಂಗ್ ಬಂದ ಅವನು ನೋಡಿ ತೋರಿಸ್ತಾರೆ. ಲಟ 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 ಲಟಕಿಸಿದಿ ವನಜ ಜಂಡ ಕಟಹ ಪಟ 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 ಪುಟದಿ ಬಿಚ್ಚುತ್ತಿರಲು ಪುಟ 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 ನೆಗೆದು ಚೀರಿ ಹಾರುತ್ತ ಪಲ್ ಕಟ 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 ಕಡಿದು ರೋಷದಿಂದ ಮಿಟಿ ಮಿಟಿ ಮಿಟನೆ ರಕ್ತಾಕ್ಷಿಯಲ್ಲಿ ನೋಡಿ ತಟಿತ್ ಕೋಟಿ ಉರ್ಬಟಗೆ ಆರ್ಭಟವಾಗಿರಲು ಕುಟಿಲ ರಹಿತ ವ್ಯಕ್ತ ವಿಜಯ ವಿಠಲ ಶಕ್ತ ದಿಟ ನಿಟಿಲ ನೇತ್ರ ಸುರ ಕಟಕ ಪರಿಪಾಲ. ಇದೆಲ್ಲ ಟಕಾರ ಪ್ರಾಸ ಅಂತ ಕರೀತಾರೆ. ಎಷ್ಟು ಟಕಾರ ಇದೆ ನೋಡಿ. ಕಟ ಕಟ ಲಟ ಲಟ ಲಟಸಿ ಲಟಕಿಸಿ ಕಟ ಪಟ 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 ಉತ್ಕೊಟದು ಪುಟ 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 ಕಟ ಕಟ ಮಿಟಿ ಮಿಟಿ ಕೋಟಿ ಆರ್ಭಟ ಆರ್ಭಟ ಕುಟಿಲ ವಿಠಲ ದಿಟ ನಿಟಿ ಸುರ ಕಟಕ. ಇದಕ್ಕೆಲ್ಲ ಟಕಾರ ಪ್ರಾಸ ಅಂತ ಕರೀತಾರೆ. ಹೆಂಗೆ ಬಂದ ಭಗವಂತ? ಸುಮ್ಮನೆ ಕಳ್ಳತನದಲ್ಲಿ ಭಾಗ ತಕೊಂಡು ಸುಮ್ಮನೆ ಬಂದ್ಬಿಡ್ಲಿಲ್ಲ. ಯಾರು ಇಲ್ಲದೆ ಭಾಗ ತಕೊಂಡು ಕಳ್ಳರು ಬರ್ತಾರಲ್ಲ, ಹಂಗಲ್ಲ ಬಂದದ್ದು. ಹೆಂಗೆ ಬಂದ ಭಗವಂತ? ಲಟ ಲಟ. ಆ ಕಂಬ ಭಗವಂತ ಮೂಡಿ ಬಂದಾಗ, ಕಂಬ ಬಿರಿದಾಗ ಇಡೀ ಬ್ರಹ್ಮಾಂಡ ಕಟಹ ಬಡ್ದೋದಂಗೆ ಶಬ್ದ ಆಗಿದೆ. ಅದು ಲಟ 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 ಲಟಕಿಸಿ ವನಜಾಂಡ. ವನಜ ಜಾಂಡ ಅದು. ವನಜ ಅಂದ್ರೆ ಪದ್ಮ, ಅದರಲ್ಲಿ ಜ ಅಂದ್ರೆ ಹುಟ್ಟಿದವರು ಬ್ರಹ್ಮದೇವರು. ವನಜ, ವನದಲ್ಲಿ ಹುಟ್ಟೋದು ವನಜ ಕಮಲ, ಅದರಲ್ಲಿ ಹುಟ್ಟಿದವರು ವನಜ ಜ ಬ್ರಹ್ಮದೇವರು. ಅಂಡ ಬ್ರಹ್ಮಾಂಡ ಅಂತ ಅರ್ಥ. ವನಜ ಜಾಂಡ ಕಟಹ ಅಂದರೆ ಅದ ಕರ್ಪರ. ಕಟಹ ಅಂತ ಹೇಳಿದ್ರೆ ಆ ಭಾಗ ಇದೆಯಲ್ಲ, ಅದು ಬ್ರಹ್ಮಾಂಡದ ದಪ್ಪ ಭಾಗ ಇದೆಯಲ್ಲ, ಅದು ಲಟ 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 ಲಟಕಿಸಿ ವನಜ ಜಾಂಡ ಕಟಹ ಪಟ 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 ಪುಟದಿ ಬಿಚ್ಚುತ್ತರಿರಲು. ಈ ಬ್ರಹ್ಮಾಂಡ ಇದೆಯಲ್ಲ, ಅದರ ದಪ್ಪ ಎಷ್ಟಿದೆ ಅಂದ್ರೆ ಕರ್ಪರ ಅಂತ ಕರೀತಾರೆ ಅದಕ್ಕೆ. ಕೋಟಿ ಕೋಟಿ ವಿಸ್ತಾರವಾದ ದಪ್ಪನಾಗಿರ್ತಕ್ಕಂಥ ಕರ್ಪರ ಅದು. ಈಗ ಮೇಲೆ ಸಿಪ್ಪೆ ಇರುತ್ತೆ ನೋಡಿ. ಈಗ ತೆಂಗಿನಕಾಯಿ ಮೊಟ್ಟೆಕಾಯಿ ಮೇಲೆ ದಪ್ಪನಾಗಿರ್ತಕ್ಕಂತಹ ಚಿಪ್ ಹೆಂಗಿರುತ್ತೋ ಹಾಗೆ ನಮ್ಮ ಬ್ರಹ್ಮಾಂಡದ ಮೇಲೆ ವಿಸ್ತಾರವಾಗಿ ಕೋಟಿ ಕೋಟಿ ಯೋಜನ ವಿಸ್ತಾರವಾಗಿರ್ತಕ್ಕಂಥ ದೊಡ್ಡ ಕರ್ಪರ ಇದೆ ಅದಕ್ಕೆ. ಆ ಕರ್ಪರ ಏನಾದರೂ ಬಿಚ್ಚೋದ್ರೆ, ಆ ಕರ್ಪರ ಏನಾದರೂ ಒಡೆದೋದ್ರೆ ಎಷ್ಟು ಶಬ್ದ ಬರುತ್ತೆ ಅಷ್ಟು ಶಬ್ದ ಬಂದಿದೆಯಂತೆ. ಅದಕ್ಕೆ ಅವ್ರು ತೋರಿಸ್ತಾ ಇರೋದು ಲಟ 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 ಲಟಿಸಿ ವನಜ ಜಂಡ ಕಟಹ ಪಟ ಪಟ ಪಟು ಕಟದಿ ಬಿಚ್ಚುತ್ತಿರಲು. ಆ ಕರ್ಪರ ಏನಿದೆ ಬ್ರಹ್ಮಾಂಡ ಕಟಹ, ಅದು ಬಿಚ್ಚೋಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಎಲ್ಲ ದೇವತೆಗಳು ಬ್ರಹ್ಮದೇವರನ್ನ ಬಿಟ್ಟು ಉಳಿದವರೆಲ್ಲ ಹೊರಗಡೆ ಬಂದ್ಬಿಟ್ಟಿಯಾರಂತೆ. ಪುಟ 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 ನೆಗೆದು ಚೀರಿ ಹಾರುತ್ತ ಪಲ್ ಕಟ 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 ಕಡಿದು ರೋಷದಿಂದ. ನೋಡಿ, ಭಕ್ತರ ತೊಂದರೆಗೆ ಹೋದ್ರು. ಭಕ್ತರನ್ನ ನಾವೇನಾದರೂ ಹಿಂಸೆ ಮಾಡಿದರೆ ಭಗವಂತನಿಗೆ ಮಹಾ ರೋಷ ಬಂದಿದೆ. ಅವನಷ್ಟು ಭಕ್ತವತ್ಸಲ ಭಗವಂತ. ಈ ರಾಕ್ಷಸನ ಮೇಲೆ ಭಗವಂತನಿಗೆ ಎಷ್ಟು ಈ ಕೋಪ ಅಂದ್ರೆ ನಮ್ಮ ತರ ದೋಷಪೂರಿತವಾದ ಕೋಪ ಅಲ್ಲ. ಆ ದೈತ್ಯರನ್ನ ಸಂಹಾರ ಮಾಡುವ ಕಾಲಕ್ಕೆ ಭಗವಂತ ಮಾಡತಕ್ಕಂಥ ಅತ್ಯುತ್ತಮವಾದ ಭಗವಂತನ ಸ್ವರೂಪವೇ ಆಗಿರ್ತಕ್ಕಂಥ ಕೋಪ ಅದು, ನಮ್ಮ ಥರದ್ದಲ್ಲ. ಆ ರೋಷದಿಂದ ಭಗವಂತ ಏನು ಮಾಡಿದ? ಅದು ಹಲ್ಲು ಕಡಿತಾ ಇದ್ದಾನಂತೆ. ಅತ್ಯದ್ಭುತವಾಗಿರ್ತಕ್ಕಂಥ ಕೋರೆ ಹಲ್ಲನ್ನು ಕಡಿತಾ ನೆಗೀತಾ ಇದ್ದಾನಂತೆ ಭಗವಂತ. ಪುಟ 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 ನೆಗೆದು ಚೀರಿ ಹಾರುತ್ತ, ಅದೆಲ್ಲ ಅವನಿಗೆ ಎಷ್ಟು ರೋಷ ಬಂದಿದೆ ಅಂತ ತೋರ್ಸತ್ತೆ. ಮಕ್ಕಳಿಗೆ ನೋಡಿ, ಕೋಪ ಬಂದ್ಬಿಟ್ರೆ ಎಗರಾಡೋದು, ಚೀರಾಡೋದು, ಕೈಯಲ್ಲಿರೋ ಪದಾರ್ಥ ಎಲ್ಲ ಎಷ್ಟು ಬಿಡೋದು, ಎಲ್ಲ ಹೆಂಗ್ ಮಾಡ್ತಾರ ಅವರು.
ನನ್ನ ಭಕ್ತನಿಗೆ ನೀನು ಇಷ್ಟು ತೊಂದರೆ ಕೊಟ್ಟಿದ್ಯಾ ಅಂತ ಹೇಳಿ ಪುಟ 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 ನೆಗೆದು, ಚೆಂಡು ಪುಟ ಮಾಡಿದ್ರೆ ಹೆಂಗೆ ಎಗರು ಬರುತ್ತೋ ಹಂಗೆ ನೆಗೆದು ಚೀರಿ, ಅಂದ್ರೆ ಉತ್ಕಾರ ಮಾಡ್ತಾ, ಗರ್ಜನೆ ಮಾಡ್ತಾ, ಹಾರುತ್ತಾ, ಹಲ್ಲು ಕಡಿತಾ, ಮಿಟಿ ಮಿಟಿ ಮಿಟನೆ ರಕ್ತಾಕ್ಷೇರಿ, ಕೆಂಪು ಕಣ್ಣದು ಭಗವಂತನದು. ಸ್ಫುರತ್ಸಟ ಕೇಸರ ಜುಂಬಿತಾನನಂ. ಭಾಗವತ ಹೇಳುತ್ತೆ ನರಸಿಂಹದೇವರು ಪ್ರತ್ಯಕ್ಷರಾದಾಗ ಹೆಂಗಿದ್ರು ಅವರು. ಪ್ರತಪ್ತ ಚಾಮೀಕರ ಚಂಡಲೋಚನಂ, ಹೆಂಗೆ ಹೊಳಿತಾ ಇತ್ತಂತೆ ಬಂಗಾರದ ಕಣ್ಣುಗಳಲ್ಲಿ, ಕಣ್ಣು ಕೆಂಪಗೆ ಮಾಡತಕ್ಕಂಥವನಾಗಿ ತಟಿತ್ ಕೋಟಿ ಉರ್ಭಟಗೆ ಆರ್ಭಟವಾಗಿರಲು. ಅದು ಗುಡುಗು. ತಟಿತ್ ಕೋಟಿ, ತಟಿತ್ ಅಂದ್ರೆ ಸಂಸ್ಕೃತದಲ್ಲಿ ಮಿಂಚು. ತಟಿತ್ ಕೋಟಿ, ಅಷ್ಟು ಭಗವಂತ ಶೋಭಾಯಮಾನವಾಗಿದ್ದಾನೆ. ಒಂದು ಕೋಟಿ ಮಿಂಚು ಏಕಕಾಲಕ್ಕೆ ಹೊಳೆದರೆ ಹೆಂಗಿರುತ್ತೋ ಹಂಗೆ ಅಂತಹ ಆರ್ಭಟವನ್ನ, ಗುಡುಗು ಸಿಡಲು ಆರ್ಭಟ ಹೇಗಿರುತ್ತೆ ಹಂಗೆ ಮಾಡಿ, ಕುಟಿಲ ರಹಿತ ವ್ಯಕ್ತ ವಿಜಯ ವಿಠಲ ಶಕ್ತ. ಏನು ಕುಟಿಲ ಇಲ್ಲ ಭಗವಂತನಲ್ಲಿ. ಭಗವಂತನಲ್ಲಿ ಕಾಪಟ್ಯ ಅನ್ನೋದೇ ಇಲ್ಲ. ಅವನು ಕುಟಿಲ ರಹಿತ ಭಗವಂತ. ಏನೋ ಒಂದು ಹೇಳೋದು, ಏನೋ ಒಂದು ಮಾಡೋದು, ಏನೋ ಒಂದು ಯಾವ ಕುಟಿಲ ಇಲ್ಲ ಭಗವಂತನಲ್ಲಿ. ಯಾವ ದೋಷ ಇಲ್ಲ. ಕುಟಿಲತೆ ಅನ್ನೋದು ದೋಷ. ಯಾವ ಕುಟಿಲತೆ ಇಲ್ದೇನೆ ಅವ್ರು ಕರೀತಾರೆ ಇವ್ರು ಕರೀತಾರೆ ಹಂಗೆಲ್ಲ ಏನಿಲ್ಲ ಭಗವಂತನಲ್ಲಿ. ಯಾವ ಕುಟಿಲವೂ ಇಲ್ಲದೆ ಇರ್ತಕ್ಕಂತಹ, ದೋಷ ಇಲ್ಲದೆ ಇರ್ತಕ್ಕಂತಹ ವ್ಯಕ್ತ, ತನ್ನ ಇಚ್ಛೆಯಿಂದ ಪ್ರಕಟವಾಗತಕ್ಕಂತಹ ನಮ್ಮ ಸ್ವಾಮಿ ಶಕ್ತ. ದಿಟ ನಿಟಿಲ ನೇತ್ರ. ನಿಟಿಲ ನೇತ್ರ ಅಂದ್ರೆ ಹಣೆಗಣ್ಣು. ರುದ್ರದೇವರಿಗೆ ಹಣೆಗಣ್ಣಿದೆ ಅಂತ ತಿಳ್ಕೊಂಬೇಡಿ. ನರಸಿಂಹದೇವರಿಗೂ 3 ಕಣ್ಣು. ನರಸಿಂಹದೇವರಿಗೆ ತ್ರಿಯಂಬಕ ಅಂತ ಕರೆಯೋದು. ನರಸಿಂಹದೇವರಿಗೂ 3 ಕಣ್ಣಿದೆ. ಅಂತಹ 3 ಕಣ್ಣಿನ ನರಸಿಂಹದೇವರ ಉಪಾಸನೆಯನ್ನ ಮಾಡಿ ರುದ್ರದೇವರಿಗೆ 3 ಕಣ್ಣು ಬಂದಿರೋದು. ಚಂದ್ರ ಸೂರ್ಯಾಗ್ನಿ ನೇತ್ರಂ ಅಂತ ಬರೀತಾರೆ ಅವರು. ಒಂದು ಚಂದ್ರ, ಒಂದು ಸೂರ್ಯ, ಒಂದು ಅಗ್ನಿ, 3 ಕಣ್ಣು ನರಸಿಂಹದೇವರು. ಮಾಯಾತಂತ್ರ ಮರಾರಿ ಸ್ವಯಮಪನೇತೋ ಮಧ್ವ ಸಿದ್ಧಾಂತ ನಾಮ್ನೋ ನೇತ್ರಾಣಿ ವತ್ರಯೋಪಿ. ವ್ಯಾಸರಾಜರ 3 ಗ್ರಂಥ ನರಸಿಂಹದೇವರ 3 ಕಣ್ಣುಗಳಿದ್ದಂಗೆ ಅಂತ ವರ್ಣನೆ ಮಾಡ್ತಾರೆ ಗುರುಗುಣ ಸ್ತವನದಲ್ಲಿ. ಅದಕ್ಕೆ ನಿಟಿಲ ನೇತ್ರ ಅಂದ್ರೆ ಹಣೆಗಣ್ಣು. 2 ಕಣ್ಣು ಎಲ್ಲರಿಗೂ ಇರುತ್ತೆ. ನಿಟಿಲ ಅಂದ್ರೆ ಹಣೆಯಲ್ಲಿ ಕಣ್ಣಿರ್ತಕ್ಕಂತಹ ಸುರ ಕಟಕ ಪರಿಪಾಲ. ಕಟಕ ಅಂದ್ರೆ ಸಂಸ್ಕೃತದಲ್ಲಿ ಗುಂಪು ಅಂತ ಅರ್ಥ. ಸುರ ಕಟಕ ದೇವತಾ ಸಮೂಹವನ್ನ ಪರಿಪಾಲ, ಚೆನ್ನಾಗಿ ರಕ್ಷಣೆ ಮಾಡ್ತಕ್ಕಂತಹ ಭಗವಂತ ಏನ್ ಮಾಡ್ದ ಅವನು? ಕಂಬ ಸೀಳಿ ಮೂಡಿದ ದೇವ ಅಂತ ಹಿಂದಿಂದಿಕ್ಕೆ ಅನ್ವಯ. ದಿಟಿ ನಿಟಲ ನೇತ್ರ ಸುರ ಕಟಕ ಪರಿಪಾಲ ಕಂಬ ಸೀಳಿ ಮೂಡಿದ ದೇವ. ಕಂಬದಿಂದ ಭಗವಂತ ಆವಿರ್ಭೂತನಾಗ್ತಾ ಇದ್ದಾನೆ. ಮುಂದಿದ್ದು ಬೊಬ್ಬಿರಿಯೇ ವೀರ ಧ್ವನಿಯಿಂದಾತನಿಗೀಡಿ ಹಬ್ಬಿ ಮುಂಚೋಣಿ ಉರಿ ಹೊರೆದು ಉಬ್ಬಸರವಿಗಾಗೆ ಅಬ್ಬಿಸ ಪುತ ಉಕ್ಕಿ ಹೊರ ಚಲ್ಲಿ ಬರುತ್ತೀರೆ. ಅಬ್ಜಭವಾದಿಗಳು ತಬ್ಬಿಬ್ಬುಗೊಂಡರು ಅಪರವೇನೆನು ಕಾನಬದ ಗೂಳಿಯು ತಗಿಯೇ. ಶಬ್ದ ತುಂಬಿತು ಅವ್ಯಾಕೃತ ಕಾಶ ಪರ್ಯಂತ ಇಬ್ಬರ ತರುಗಿರಿ ಜರ್ಜರಿಸಲು. ಒಬ್ಬರಿಗೊಶವಲ್ಲದ ನಮ್ಮ ವಿಜಯ ವಿಠಲ ಇಬ್ಬಗೆಯಾಗಿ ಕಂಬದಿಂದ ಪುರಮಟ್ಟ. ಹೆಂಗೆ ಬಂದ ಸ್ವಾಮಿ? ಕಂಬದಿಂದ ಬಂದ. ಕಂಬ ಸೀಳಿ ಮೂಡಿದ ದೇವ ಸುರಕಟಕ ಪರಿಪಾಲ ದೇವ ಕಂಬ ಸೀಳಿ ಮೂಡಿದ ಬಂದ. ಏನಾಯ್ತು ಆವಾಗ? ನರಸಿಂಹದೇವರು ಬಂದಾಗ ಏನದು? ಬೊಬ್ಬಿರಿಯೇ ವೀರ ಧ್ವನಿಯಿಂದ. ಆ ವೀರಧ್ವನಿ ಭಗವಂತನದು. ಅವನು ಅದಕ್ಕೆ ಅವನಿಗೆ ವೀರಸಿಂಹ ಅಂತ ಕರೆಯೋದು. ಏನೇನು ಕೆಲಸ ಮಾಡಿದ್ರು ಅದು ವೀರ ರೂಪ ಭಗವಂತನದು. ಆ ಗರ್ಜನೆ ಇದೆಯಲ್ಲ, ವೀರ ಧ್ವನಿಯಿಂದ ಬೊಬ್ಬಿರಿಯೇ ಹಬ್ಬಿ ಮುಂಚೋಣಿ ಉರಿ ಹೊರೆದು ಸೂಕ್ತ. ಅದರಿಂದ ಹೊರಡಿರ್ತಕ್ಕಂತಹ ಆ ಶಬ್ದ ಇದೆಯಲ್ಲ, ಅದು ಮುಂಚೋಣಿ, ಎಲ್ಲ ಕಡೆ ಉರಿ ಹೊದೆದ್ದು ಮೇಲೆ ಬರತಕ್ಕಂಥದ್ದಾಗಿ ಉಬ್ಬಸರವಿಗಾಗೆ ಆ ಶಬ್ದ ಭಗವಂತನ ವೀರ ಧ್ವನಿ ಇದೆಯಲ್ಲ, ಬೊಬ್ಬಿರಿತಾನೆ.
ಗರ್ಜನೆ ಇದೆಯಲ್ಲ ಭಗವಂತನದು, ಎಲ್ಲ ಕಡೆ ಹಂಚಿ ಮುಂಚೋಣಿ ಮೇಲೆ ಬಂದು ಉರಿ ಹೊದೆದ್ದು ಮೇಲೆದ್ದು ಸೂರ್ಯನಿಗೆ ತಡ್ಕೊಮಕ್ಕೆ ಆಗಲಿಲ್ಲ. ಎಷ್ಟು ದೇವತೆಗಳು ಭಗವಂತನ ಆರ್ಭಟವನ್ನ, ಭಗವಂತನ ಶಕ್ತಿಯನ್ನ ತಡ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಭೀಕರ ರೂಪವನ್ನ ತೋರಿಸಿದವರು. ರವಿ ಉಬ್ಬಸ ರವಿಗಾಗೆ ಅಬ್ಜಾಂಡ ನಡುಗುತ್ತೀರೆ ಅಂತ ವರದಿಯಾರು. ಅಬ್ಜನಿಗೆ ನಡಕೆ ಇಲ್ಲ ನೋಡ್ರಿ, ಅಬ್ಜಾಂಡ ನಡುಗುತ್ತೀರೆ ಅಂತ ಬರೀತಾರೆ ಅವರು. ಅಬುಜ ನಡುಗುತ್ತೀರೆ, ಅಬ್ಜ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರಿಗೆ ನಡಕ ಇಲ್ಲ, ಯಾಕಂದ್ರೆ ಪ್ರಹ್ಲಾದರಾಜರೇ ನಡಕಲಿಲ್ಲ ಅಂದ್ರೆ ಬ್ರಹ್ಮದೇವರಿಗೆ ಸುತರಾಂ ನಡಕ ಇಲ್ಲ. ಅಬ್ಜಾಂಡ ನಡುಗುತ್ತೀರೆ ಅಂತ ಇವರು ಬರ್ತಿದ್ದಾರೆ. ಬ್ರಹ್ಮಾಂಡ ನಡುಗುತ್ತು, ಇಡೀ ಬ್ರಹ್ಮಾಂಡ ಅಲ್ಲೋಲ ಕಲ್ಲೋಲ ಆಯಿತು, ಬ್ರಹ್ಮಾಂಡ ನಡುಗುತ್ತು. ಅಬ್ಧಿ ಸಪುತ ಉಕ್ಕಿ ಹೊರಚೆಲ್ಲಿ ಬರುತ್ತೀರಿ. ಅಬ್ಧಿ ಅಂದ್ರೆ ಸಮುದ್ರ, ಸಪ್ತ ಸಮುದ್ರ. ಅಬ್ಧಿ ಸಪುತ ಅಂದ್ರೆ ಸಪ್ತ ಸಮುದ್ರ ಉಕ್ಕೇರಿ ಮೇಲೆ ಬಂದು ಹೊರಚೆಲ್ಲಿ ಬರುತ್ತೀರಿ. ಆಚೆ ಕಡೆ ಬಂದ್ಬಿಡ್ತದೆ ಸಮುದ್ರ, ತನ್ನ ಮೇಲೆ ಮೀರಿ ಹರಿದಿರ್ತಕ್ಕಂಥ ಕಾಲದಲ್ಲಿ ಅಬ್ಜ ಭವಾದಿಗಳು ತಬ್ಬಿಪ್ಪುಗೊಂಡರು. ಇಲ್ಲಿದೆಯಲ್ಲ ಅಬ್ಜ ಶಬ್ದ ಅಂದ್ರೆ ಸಂಸ್ಕೃತದಲ್ಲಿ ಅತದ್ಗುಣ ಸಂವಿಜ್ಞಾನ ಬಹುರ್ವೀಹಿ, ತದ್ಗುಣ ಸಂವಿಜ್ಞಾನ ಬಹುರ್ವೀಹಿ ಅಂತ ಎರಡು ಸಮಾಸ. ಅಬ್ಜ ತಗೋಬಾರದು, ಅಬ್ಜ ಭವಾದಿಗಳು ಅಂದ್ರೆ ಅಬ್ಜನನ್ನ ಬಿಟ್ಟುಬಿಡ್ರಿ, ಭವಾದಿಗಳು ಅಬ್ಜನೇ ಆದಿಯಲ್ಲಿ ಉಂಟವರು, ತಬ್ಬಿಬ್ಬುಗೊಂಡವರು ಅಬ್ಬರವೇನೆನ್ನುತ್ತಾ. ಬ್ರಹ್ಮದೇವರಿಗೆ ಗೊತ್ತಿರುತ್ತೆ, ಬ್ರಹ್ಮದೇವರು ಯಾವಾಗಲೂ ಭಗವಂತನನ್ನ ಯಥಾರ್ಥವಾಗಿ ತಿಳ್ಕೊಂಡಿರ್ತಾರೆ. ಅವ್ರು ಯಾಕೆ ಈ ಶಬ್ದ ಬರ್ತಾ ಇದೆ ಅಂತೆಲ್ಲ ಬ್ರಹ್ಮದೇವರಿಗೆ ಗೊತ್ತು. ಬ್ರಹ್ಮದೇವರನ್ನ ಬಿಟ್ಟು ಉಳಿದ ರುದ್ರಾದಿ ದೇವತೆಗಳು ತಬ್ಬಿಬ್ಬುಗೊಂಡರು ಅಬ್ಬರವೇನೆನ್ನುತ್ತಾ. ಏನಿದು ಶಬ್ದ, ಎಲ್ಲಿಂದ ಬರ್ತಾ ಇದೆ ಇದು? ಇಂತಹ ಬ್ರಹ್ಮಾಂಡ ಪ್ರಳಯ ಕಾಲದಲ್ಲಿ ಆಗತಕ್ಕಂಥ ಶಬ್ದ ಅದು. ತಮ್ಮ ಲೋಕವೇ ಏನಾದರೂ ಹಾಳಾಗೋಯ್ತೇನೋ ಅಥವಾ ನಾಶ ಆಗೋಯ್ತೇನೋ ಅಂತ ಹೇಳಿ ಭಾಗವತದಲ್ಲಿದೆ ಅದು. ಬ್ರಹ್ಮದೇವರನ್ನ ಬಿಟ್ಟು ಉಳಿದ ದೇವತೆಗಳೆಲ್ಲ ತಮ್ಮ ತಮ್ಮ ಲೋಕದಿಂದ ಹೊರಗೆ ಬಂದುಬಿಟ್ರಂತೆ. ನರಸಿಂಹದೇವರು ಅವತಾರ ಮಾಡಿದಾಗ ಆ ಗರ್ಜನೆಗೆ, ಭಗವಂತನ ಗರ್ಜನೆಗೆ ಎಷ್ಟಿತ್ತು ಲೆಕ್ಕ ಹಾಕೊಂಡ್ರೆ ಅದು. ಮೇಲೆ ಹೋಗಿ ಬ್ರಹ್ಮದೇವರ ಲೋಕಕ್ಕೆ ತನಕ ಹೋಗಿದೆ ಅದು. ಅಬ್ಬರವೇನೆನುತ ನಭದ ಗೂಳಿಯು ತೆಗೆಯೇ ಆಕಾಶ ಮೀರಿ, ಆಕಾಶಕ್ಕಿಂತ ಮೇಲೆ ಹೋಗಿ 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 ಎಲ್ಲಿ ತನಕ ಅದು? ಅವ್ಯಾಕೃತ ಆಕಾಶ ಪರ್ಯಂತ. ಈ ಆಕಾಶ ಮೀರಿ ಮೇಲೆ ಇನ್ನೊಂದು ಅವ್ಯಾಕೃತ ಆಕಾಶ ಅಂತಿದೆ. ಈ ಬ್ರಹ್ಮಾಂಡದ ಆವರಣ ಆದ ಮೇಲೆ ಅಲ್ಲಿ ಇನ್ನೊಂದು ಅವ್ಯಾಕೃತ ಆಕಾಶ ಅಂತಿದೆ. ನಮ್ಮಲ್ಲಿ ಆಕಾಶ ಎರಡು, ಭೂತಾಕಾಶ ಅಂತ ಒಂದು, ಅವ್ಯಾಕೃತ ಆಕಾಶ ಅಂತ ಒಂದು. ಭೂತಾಕಾಶಕ್ಕೆ ಗಣಪತಿ ಅಭಿಮಾನಿ, ಅವ್ಯಾಕೃತ ಆಕಾಶಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ. ಅವ್ಯಾಕೃತ ಆಕಾಶ ನಿತ್ಯ, ಭೂತಾಕಾಶ ಉತ್ಪತ್ತಿ ಉಳ್ಳದ್ದು. ಇದರ ಹೊರ ಆವರಣದಲ್ಲಿ ಅವ್ಯಾಕೃತ ಆಕಾಶ ಅಂತ ಇನ್ನೊಂದು ಆಕಾಶ ಇದೆ. ಈ ಆಕಾಶ ಹೋದ್ರೂ ಆ ಆಕಾಶ ಇರುತ್ತೆ. ಹಾಗಾಗಿ ಅಲ್ಲಿ ತನಕ ಹೋಯ್ತಂತೆ ನೋಡ್ರಿ. ಶಬ್ದ ತುಂಬಿತು ಅವ್ಯಾಕೃತ ಕಾಶ ಪರ್ಯಂತ, ನಿಬ್ಬರ ತರುಗಿರಿ ಜರ್ಜರಿಸಲು. ಆ ಪ್ರತಿಧ್ವನಿ ನಿಬ್ಬರ ಅಂದ್ರೆ ಏನು ಗೊತ್ತಾ? ಕೂಗಿದಾಗ ಎಕೋ ಬರುತ್ತಲ್ಲ, ಅಲ್ಲಿ ತರುಗಿರಿ ಮರಗಳು ಗಿರಿಗಳು ಎಲ್ಲವೂ ಜರ್ಜರ ಆಗ್ತಾ ಇದೆಯಂತೆ, ಅದು ಪ್ರತಿಧ್ವನಿತಾ ಇರುತ್ತೆ ಅಂತೆ. ಇಷ್ಟು ನರಸಿಂಹದೇವರ ಗರ್ಜನೆಯ ವರ್ಣನೆ ಅದು. ಬೊಬ್ಬಿರಿಯೇ ವೀರಧ್ವನಿಯಿಂದ ಇಷ್ಟು ಶಬ್ದ ಮಾಡ್ತಾ ಇದ್ದಾನಂತೆ ಭಗವಂತ. ಯದ್ಯಪಿ ಭಾಗವತದಲ್ಲಿ ಕಂಬದಲ್ಲಿ ಇದ್ದಾಗಲೇ ಮಾಡಿಬಿಟ್ಟಿದ್ದ ಇಷ್ಟು ಶಬ್ದ, ಕಂಬದಿಂದ ಆಚೆಗೆ ಬರುವಾಗಲೇ ಮಾಡಿದ್ದ, ಆಮೇಲೂ ಮಾಡ್ತಾ ಇದ್ದಾನೆ ಭಗವಂತ. ಆಗ ಒಬ್ಬರಿಗೊಶವಲ್ಲದ ನಮ್ಮ ವಿಜಯ ವಿಠಲ ಇಬ್ಬಗೆಯಾಗಿ ಕಂಬದಿಂದ ಪೊರಮಟ್ಟ. ಇಬ್ಬಗೆ ಅಂದ್ರೆ ಎರಡು, ಬಗೆ ಅಂದ್ರೆ ಟೂ ಟೈಪ್. ಅವನು ಪೂರ್ತಿ ನರನೂ ಅಲ್ಲ, ಪೂರ್ತಿ ಮನುಷ್ಯನೂ ಅಲ್ಲ. ಇಬ್ಬಗೆಯಾಗಿ ಎರಡು ರೀತಿಯಿಂದ, ಅಂದ್ರೆ ಮೇಲೆಲ್ಲ ಸಿಂಹನಾಗಿ ಕೆಳಗೆಲ್ಲ ನರನಾಗಿ ನರಸಿಂಹ ರೂಪನಾಗಿ ಭಗವಂತ ಬಂದ. ಅಜ್ಞಾನ ತಿಮಿರಚ್ಛೇದಂ. ವಿಜಯದಾಸರಿಗೆ ಅಜ್ಞಾನ ತಿಮಿರಚ್ಛೇದಂ ಅಂತ ವಿಶೇಷಣ ಇದೆ ಆ ಶ್ಲೋಕದಲ್ಲಿ. ನಿನ್ನೆ ನೋಡಿದ್ವಿ ನಾವು. ಈ ಭಗವಂತನ ಬಗ್ಗೆ ಏನು ನಮಗೆ ಗೊತ್ತಿಲ್ಲ. ಅಜ್ಞಾನ ಅಂದ್ರೆ ಜ್ಞಾನ ಇಲ್ಲ ಅಂತ ಅರ್ಥ. ಏನು ಅಂದ್ರೆ
ನಾವು ಲೋಕದಲ್ಲಿ ಹೆಂಗಿರ್ತೀವೋ ಹಂಗೆ ಭಗವಂತನೂ ಇರ್ತಾನೆ ಅಂತ ಒಂದು ತಪ್ಪು ತಿಳ್ಕೊಂಡ್ಬಿಟ್ಟಿದೀವಿ ನಾವು. ಇಲ್ಲಿ ಏನಿದೆಯೋ ಅಲ್ಲಿ ಅದಿರುತ್ತೆ, ಇಲ್ಲಿ ಏನಿಲ್ವೋ ಅಲ್ಲಿ ಇರಲ್ಲ ಅಂತ ನಮ್ದು. ಲೋಕದಲ್ಲಿ ಏನು ಕಂಡಿದೆಯೋ ಅಷ್ಟು ಮಾತ್ರ ಇರುತ್ತೆ, ಲೋಕದಲ್ಲಿ ಇಲ್ಲ, ಆದ್ದರಿಂದ ಭಗವಂತನಲ್ಲೂ ಇಲ್ಲ ಅಂತ ಬೇಕಾದಷ್ಟು ಜನ ಮಾಡಿದ್ದಾರೆ. ಅದು ಲೋಕದಲ್ಲಿಯೂ ಕಂಡಿಲ್ಲ. ಹಿಂಗೆ ಒಂದೇ ವ್ಯಕ್ತಿಯಲ್ಲಿ ಸ್ಥೂಲತ್ವ ಮಹತ್ವ ಇರೋದು, ಅಣುತ್ವ ಮತ್ತು ಮಹತ್ವ ಇರೋದು ಲೋಕದಲ್ಲಿ ಎಲ್ಲೂ ಕಂಡಿಲ್ಲ. ಏಕಕಾಲಕ್ಕೆ ಅಣೋರಣೀಯಾನ್ ಮಹತೋಮಹೀಯಾನ್ ಇತ್ಯಾದಿಗಳಲ್ಲೆಲ್ಲ ತೋರಿಸಿದ್ದಾರೆ, ಅದು ಲೋಕದಲ್ಲಿ ಕಂಡಿಲ್ಲ. ನೋಡಿ, ಅದನ್ನ ತೋರಿಸ್ತಾ ಇದ್ದಾರೆ ಅವರು. ಲೋಕದಲ್ಲಿ ಸಿಂಹ ಇರುತ್ತೆ ಅಥವಾ ಮನುಷ್ಯ ಇರ್ತಾರೆ. ಅವನು ಪೂರ್ತಿ ಸಿಂಹ ಆಗಿರಬೇಕು ಅಥವಾ ಮೂರ್ತಿ ಮನುಷ್ಯ ಆಗಿರಬೇಕು. ಹಿಂಗೆ ಅರ್ಧ ಸಿಂಹ ಅರ್ಧ ಮನುಷ್ಯ ಅನ್ನೋ ರೂಪ ಜಗತ್ತಿನಲ್ಲೇ ಇಲ್ಲ, ಎಲ್ಲೂ ಇಲ್ಲ. ಅರ್ಧ ಸಿಂಹಾಕಾರ ಅರ್ಧ ನರಾಕಾರ, ಮೇಲೆ ಸಿಂಹ ಕೆಳಗಡೆ ಮನುಷ್ಯ. ವದರಾಜ ಸ್ವಾಮಿಗಳು ಬರೀತಾರೆ ಅಹೋಬಲ ನರಸಿಂಹದೇವರನ್ನ ವರ್ಣನೆ ಮಾಡೋ ಕಾಲಕ್ಕೆ, ವಿರುದ್ಧ ಧರ್ಮ ಧರ್ಮಿತ್ವಂ ಸರ್ವಾಂತರ್ಯಾಮಿತಾಂ ತಥಾ. ಅಹೋಬಲ ನರಸಿಂಹದೇವರು ನಮಗೆ ಏನ್ ತೋರಿಸ್ತಾ ಇದ್ದಾರೆ ನರಸಿಂಹಾವತಾರದಲ್ಲಿ ಅಂದ್ರೆ, ವಿರುದ್ಧ ಧರ್ಮ ಧರ್ಮಿತ್ವಂ ಇದೆ, ಅಜ್ಞಾನ ತಿಮಿರಚ್ಛೇದಂ. ಈ ನರಸಿಂಹ ರೂಪ ನೋಡಿದಾಗ ಈ ತರ ಇದಕ್ಕೆ ಸಾಧ್ಯ ಇಲ್ಲ ಬಿಡ್ರಿ, ಇದರ ಸುಮ್ಮನೆ ಕಲ್ಪಿತ, ಇದು ಹಂಗಿರುತ್ತೇನ್ರಿ ಲೋಕದಲ್ಲಿ. ಬೇಕಾದ್ರೆ ಪೂರ್ತಿ ಸಿಂಹ ಮಾಡ್ಬಿಡ್ರಿ, ಪೂರ್ತಿ ಮನುಷ್ಯ ಮಾಡ್ರಿ. ಲೋಕದಲ್ಲಿ ಅರ್ಧ ಸಿಂಹ ಅರ್ಧ ಮನುಷ್ಯ ಅಂತ ಇರುತ್ತಾ? ಲೋಕದಲ್ಲಿ ಈ ರೂಪ ಎಲ್ಲೂ ಕಂಡಿಲ್ಲ, ಆದ್ದರಿಂದ ನಾವು ಭಗವಂತನಿಗೂ ಈ ರೂಪ ಒಪ್ಪಕ್ಕಾಗಲ್ಲ ಅಂತ ಲೋಕದ ರೀತ್ಯ ಏನಾದರೂ ಭಗವಂತನಲ್ಲಿ ಅವನ ಗುಣಗಳನ್ನ ಅವನ ರೂಪವನ್ನ ಅಪಲಾಪನೆ ಮಾಡಿದರೆ ಇದು ದೊಡ್ಡ ಅಜ್ಞಾನ. ಇದು ನಮಗೆ ಭಗವಂತನ ಮಹಿಮೆ ಗೊತ್ತಿಲ್ಲ. ಓಂ ಅತೋನಂತೇನ ತಥಾಹಿ ಲಿಂಗಂ ಓಂ ಆತ್ಮನಿ ಚೈವ ವಿಚಿತ್ರಾಶ್ಚಿಹಿ ಓಂ. ಭಗವಂತನಿಗೆ ಏನು ಸಾಧ್ಯ ಇಲ್ಲ, ಯಾವ ರೂಪ ತಗೊಳಕ್ಕೆ ಸಾಧ್ಯ ಇಲ್ಲ, ಏನು ಬೇಕಾದರೂ ಮಾಡ್ತಾನೆ ಭಗವಂತ. ನೋಡಿ, ಅವನು ವರ ಕೊಟ್ಟಿದ್ದ, ಅವನು ವರ ಸತ್ಯ ಮಾಡ್ಬೇಕು. ಅದಕ್ಕೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಮುಂದೆ ಮಂತ್ರ ಇಲ್ವಾ ಅಲ್ಲಿ, ಶ್ಲೋಕ. ಅವನು ಮೃಗದಿಂದ ಮರಣ ಬೇಡ ಅಂತ ಕೇಳಿದ್ದ, ಪೂರ್ತಿ ಸಿಂಹ ಬರೋಂಗಿಲ್ಲ ಭಗವಂತ. ಪೂರ್ತಿ ಸಿಂಹ ರೂಪದಲ್ಲಿ ಬಂದಿದ್ರೆ ಅವನು ವರ ಇದೆ, ಸಿಂಹದಿಂದ ಬರಬಾರ್ದು, ಮೃಗದಿಂದ ನನಗೆ ಮರಣ ಬರಬಾರ್ದು ಅಂತ. ಪೂರ್ತಿ ಮನುಷ್ಯನಾಗಿ ಬಂದ್ರೆ ಅದೂ ವರ ಇದೆ, ನರರಿಂದ ಮರಣ ಬರಬಾರ್ದು ಅಂತಿದೆ. ಈಗ ಪೂರ್ತಿ ಸಿಂಹ ಬರೋಂಗಿಲ್ಲ ಭಗವಂತ, ಪೂರ್ತಿ ಮನುಷ್ಯನಾಗೂ ಬರೋಂಗಿಲ್ಲ. ಬರೋಂಗಿಲ್ಲ ಅಂದ್ರೆ ಅವ್ನಿಗೇನು ಸಾಧ್ಯ ಇಲ್ಲ ಅಂತಲ್ಲ, ವರ ಇದೆ, ಬ್ರಹ್ಮದೇವರ ವರ ಇದೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಭಗವಂತನಿಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇರುತ್ತೆ. ಬ್ರಹ್ಮದೇವರ ಮಾತು ಸತ್ಯ ಮಾಡಬೇಕು ಭಗವಂತ, ಇಲ್ಲೇ ನಾಳೆ ಬ್ರಹ್ಮದೇವರ ವರ ಯಾರು ಒಪ್ಕೊಂಬೋದೇ ಇಲ್ಲ. ಅದಕ್ಕೆ ಭಗವಂತ ನೋಡ್ದ, ಪೂರ್ತಿ ಸಿಂಹ ತಗೊಂಡ್ರೂ ಸಾಯೋಂಗಿಲ್ಲ ಇವನು ವರ ಇರೋದ್ರಿಂದ, ಪೂರ್ತಿ ನರನಾದರೂ ಸಾಯೋಂಗಿಲ್ಲ. ಈಗ ನರಸಿಂಹ ನರಮೃಗಾಕಾರವಾಗಿ ಬಂದ್ಬಿಟ್ಟ ಭಗವಂತ. ಈ ಕೇಳಿಲ್ವಲ್ಲ ಇವನು, ಮೇಲೆಲ್ಲ ಸಿಂಹ ಕೆಳಗೆಲ್ಲ ನರ, ಅರ್ಧ ಸಿಂಹ ಅರ್ಧ ನರ, ಇಬ್ಬಗೆಯಾಗಿ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇರೋದು, ಈ ಇಬ್ಬಗೆಯಾಗಿ ಅಂತ ಯಾಕೆ ತೋರಿಸ್ತಾ ಇದ್ದಾರೆ ಅಂದ್ರೆ, ಅವನಿಗೆ ವರ ಇದ್ದಿದ್ದೇ ಹಂಗೆ. ಪೂರ್ತಿ ಒಂದು ಬಗೆಯಲ್ಲಿ ಬಂದಿದ್ರೆ ಸಾಯ್ತಾ ಇರಲಿಲ್ಲ ಅವನು. ನರನಾದ ಭಾಗ ಬಂದಿದ್ರು ಸಾಯ್ತಾ ಇರಲಿಲ್ಲ, ಸಿಂಹನಾಗಿ ಬಂದಿದ್ರು ಸಾಯ್ತಾ ಇರಲಿಲ್ಲ. ಬ್ರಹ್ಮದೇವರ ವರ ಇದೆ. ಅದಕ್ಕೆ ಭಗವಂತ ಏನ್ ಮಾಡ್ದ, ನರಸಿಂಹನಾಗ್ಬಿಟ್ಟ, ನರಹರಿ ಆಗ್ಬಿಟ್ಟ. ಅದನ್ನ ಅವ್ರು ತೋರಿಸ್ತಾ ಇದ್ದಾರೆ. ಅವರು ಆ ಶಬ್ದದಲ್ಲಿ ಅವರು ಅದನ್ನ ತೋರಿಸ್ತಾ ಇದ್ದಾರೆ. ಇಬ್ಬಗೆಯಾಗಿ ಕಂಬದಿಂದ ಹೊರಬಂದ ಅಂತ ಅರ್ಥ. ಒಬ್ಬರಿಗೊಶವಲ್ಲದ ನಮ್ಮ ವಿಜಯ ವಿಠಲ ಇಬ್ಬಗೆಯಾಗಿ ಕಂಬದಿಂದ ಹೊರಮಟ್ಟ, ಮೂಡಿದ ಹೊರಮಟ್ಟ. ನೋಡಿ, ಎರಡು ತೋರಿಸ್ತಾ ಇದ್ದಾರೆ ಅವರು. ಹೊರಬಂದ, ಹೊರಮಟ್ಟ ಅಂದ್ರೆ ಹೊರಗೆ ಬಂದ ಅಂತ ಅರ್ಥ. ಕಂಬದಿಂದ ಹೊರಗೆ ಬಂದ, ಇಬ್ಬಗೆಯಾಗಿ ಹೊರಗಡೆ ಬಂದ. ಹೊರಗಡೆ ಬಂದ ಅಂತ ಹೇಳೋದ್ರ ಮೂಲಕ, ಮೂಡಿದ ಅಂತ ಹೇಳುವುದರ ಮೂಲಕ ಅವನು ಆಗ ಹುಟ್ಟಿದ್ದಲ್ಲ. ಅದು ಹೊರಗಡೆ ಬಂದ್ರು ಅಂದ್ರೆ ಹೊಸದಾಗಿ ಹುಟ್ಟು ಬಂದ್ರು ಅಂತ ಏನಿಲ್ಲ, ಒಳಗೆ ಹೋಗಿದ್ರು ಬಂದ್ರು ಅಂತ ಅರ್ಥ. ಈಚೆ ಕಡೆ ಬಂದ್ರು ಅಂದ್ರೆ ಏನು, ಒಳಗಡೆ ಹೋದವ್ರು ಈಚೆ ಕಡೆ ಬಂತು ಅಂದ್ರೆ ಹೊಸದಾಗಿ ಹುಟ್ಟಿದ್ರು ಅಂತ ಅರ್ಥ ಅಲ್ಲ. ಒಳಗೆ ಹೋಗಿದ್ರು ಹೊರಗೆ ಬಂದ್ರು. ಹಂಗೆ ಭಗವಂತನ ಎಲ್ಲ ಅವತಾರಗಳಲ್ಲೂ ಕೂಡ ಒಳಗೆ ಹೋಗಿರ್ತಾನೆ, ಹೊರಗೆ ಬರ್ತಾನೆ. ಒಳಗೆ ಹೋಗಿದ್ದವರೇ ಹೊರಗೆ ಬರೋದು.
ಹೊರಗೆ ಬಂದ ಅಂತ ಹೇಳುವುದರ ಮೂಲಕ ಒಳಗೆ ಯಾವಾಗಲೂ ಇದ್ದ ಭಗವಂತ ಅಥವಾ ಮೊದಲು ಪ್ರವೇಶ ಮಾಡಿದ್ದ ಹೊರಗೆ ಬಂದ, ಅಲ್ಲಿ ಭಗವಂತ ಉತ್ಪತ್ತಿಯಾದ ಅಂತ ಹೇಳಬೇಡ್ರಿ. ನಮಗೂ ಭಗವಂತನಿಗೂ ಇಷ್ಟೇ ವ್ಯತ್ಯಾಸ ಇರೋದು. ನಾವು ತಾಯಿಯ ಉದರದಲ್ಲಿ ಹುಟ್ಟುತ್ತೀವಿ, ಹುಟ್ಟಿ ಹೊರಗೆ ಬರ್ತೀವಿ. ಭಗವಂತ ಪ್ರವೇಶ ಮಾಡಿ ಹೊರಗೆ ಬರ್ತಾನೆ, ಇಷ್ಟೇ ವ್ಯತ್ಯಾಸ. ನಾವು ಹೋಗುವ ತಾಯಿ ಉದರಕ್ಕೆ ಹೋಗುವಾಗ ನಾವಿರಲ್ಲ, ತಾಯಿ ಉದರದಲ್ಲಿ ಹುಟ್ಟುತ್ತೀವಿ, ಹೊರಗೆ ಬರ್ತೀವಿ. ಭಗವಂತ ಹಂಗಲ್ಲ, ತಾಯಿಯನ್ನು ಪ್ರವೇಶ ಮಾಡುವಾಗಲೇ ದೇಹ ಸಹಿತ ಹೋಗ್ತಾನೆ, ದೇಹ ಸಹಿತ ಬಂದ್ಬಿಡ್ತಾನೆ. ಇದು ನಮಗೂ ಭಗವಂತನಿಗೂ ಇರೋ ವ್ಯತ್ಯಾಸ. ಅದನ್ನು ತೋರಿಸ್ತಾ ಇದ್ದಾರೆ ಅವರು. ಮೂಡಿದ, ಕಾಣಿಸಿಕೊಂಡ ಅಂತ ಅರ್ಥ. ಚಂದ್ರಾಧರೆಯೊಳು ಮೂಡಿದ, ಪ್ರಹ್ಲಾದನೆಂಬೋ ಚಂದ್ರ ಧರೆಯೊಳು ಮೂಡಿದ. ಚಂದ್ರ ಕಾಣಿಸ್ಕೊಂಡ ಅಂತ ಅರ್ಥ. ಮೂಡಿದ ಅಂದ್ರೆ ಅವನು ಹೊಸದಾಗಿ ಹುಟ್ಟುತ್ತಾನ, ಅವನು ನೆನ್ನೆ ಇರ್ಲಿಲ್ವ, ಅವನು ನೆನ್ನೆ ರಾತ್ರಿ ಸತ್ತೋಗಿದ್ನ ಅವನು. ಯಾರು ನಾಶ ಆಗ್ತಾರೋ ಅವರೇ ಹುಟ್ಟೋದು. ಚಂದ್ರ ನೆನ್ನೆನೂ ಇದ್ದ, ಇವತ್ತೂ ಇದ್ದ. ಚಂದ್ರ ಕಾಣಿಸ್ಕೊಳ್ಳಿಲ್ಲ, ಮರೆಯಾದ, ಇವತ್ತಿರ್ಗ ಕಾಣಿಸ್ಕೊಂಡ. ಅದನ್ನೇ ಚಂದ್ರೋದಯ ಅಂತ ಕರೆಯೋದು. ಉದಯ ಅದು ಉತ್ಪತ್ತಿ ಅಲ್ಲ, ಅದು ಚಂದ್ರ ಮತ್ತೆ ಕಾಣಿಸಿಕೊಂಡ. ಮೂಡಿದ, ಕಾಣಿಸಿಕೊಂಡ. ಭಗವಂತ ಕಂಬದಿಂದ ಕಾಣಿಸಿಕೊಂಡ ಅಂದಾಗ ಯಾವಾಗಲೂ ಇರ್ತಾನೆ ಭಗವಂತ, ಸದಾ ಕಾಲದಲ್ಲಿ ಇರ್ತಾನೆ. ಹೊರಮಟ್ಟ ಅಂತ ಹೇಳೋದ್ರ ಮೂಲಕ ಹೊರಬಂದ, ಇಬ್ಬಗೆಯಾಗಿ ಕಂಬದಿಂದ ಹೊರಬಂದ ಅಂದ್ರೇನು? ಭಗವಂತನಿಗೆ ಈ ವಿರುದ್ಧ ಧರ್ಮಿತ್ವ ಅನ್ನೋದು ಒಂದು ಲಕ್ಷಣ. ಅದಕ್ಕೆ ಅವನು ಲೋಕ ವಿಲಕ್ಷಣ ಭಗವಂತನು. ಲೋಕದಲ್ಲಿ ಎಲ್ಲೂ ಕಂಡಿಲ್ಲ. ಅರ್ಧ ಸಿಂಹ ಅರ್ಧ ಮನುಷ್ಯ ಲೋಕದಲ್ಲಿ ಯಾರೂ ನೋಡಿಲ್ಲ. ಆದರೆ ಭಗವಂತನಲ್ಲಿ ನಡೆಯುತ್ತೆ, ಅದು ಭಗವಂತನಲ್ಲಿ ಇದೆ. ಯಾಕೆಂದ್ರೆ ಸಿಂಹದ ಧರ್ಮನೇ ಬೇರೆ, ಮನುಷ್ಯನ ಧರ್ಮನೇ ಬೇರೆ. ಹಾಗೆ ಎರಡು ಧರ್ಮಗಳು ಏಕತ್ರ ಕ್ರೋಢೀಕರಣ. ಪೂರ್ತಿ ಮನುಷ್ಯ ಆಗಿರ್ಬೋದು, ಪೂರ್ತಿ ಸಿಂಹ ಆಗಿರ್ಬೇಕು, ಅದು ಬೇರೆ. ವಿರುದ್ಧ ಧರ್ಮ ಬೇರೆ. ಅದು ನೋಡಿ, ಮನುಷ್ಯ ಸಿಂಹ ಎರಡು ಒಟ್ಟಗಡೆ ಇರೋದಿಲ್ಲ, ಅದು ವೈರಿ, ಅದು ಪರಸ್ಪರ. ವಿರುದ್ಧ ಧರ್ಮಿತ್ವಂ. ಈ ಹಸು ಎಮ್ಮೆ ಪಕ್ಕದಲ್ಲಿ ಕಟ್ಟಾಕ್ಬೋದು, ಅದೆರಡು ಏನು ಮಾಡೋದಿಲ್ಲ. ವಿರುದ್ಧ ಏನಲ್ಲ, ಅದು ಏಕತ್ರ ಇರುತ್ತೆ. ಆದರೆ ವಿರುದ್ಧ ಪದಾರ್ಥಗಳು ಏಕತ್ರ ಸೇರೋದಿಲ್ಲ. ಸಿಂಹ ಮನುಷ್ಯ ವಿರುದ್ಧ, ಅದು ಸಿಂಹ ತಿದ್ದಾಕ್ಬಿಡುತ್ತೆ ಮನುಷ್ಯನನ್ನು, ಅಥವಾ ಮನುಷ್ಯ ಸಿಂಹನನ್ನು ಸಮಾರ ಮಾಡ್ಬಿಡ್ತಾನೆ. ಒಬ್ಬರೇ ಇರೋದು ಯಾವಾಗಲೂ. ಅಂತಹ ವಿರುದ್ಧ ಧರ್ಮದಿಂದ ಭಗವಂತ ಕೂಡಿ ಇದೆ. ಅಜ್ಞಾನ ನಮಗೆ ಭಗವಂತನ ಬಗ್ಗೆ ಇದ್ದಿದ್ದು. ನರಸಿಂಹ ರೂಪ, ಈ ರೂಪ ನೀವು ಹೇಳ್ತೀರಾ, ಅದು ಎಲ್ಲೂ ಇಲ್ಲ, ಲೋಕದಲ್ಲಿ ಎಲ್ಲೂ ಕಂಡಿಲ್ಲ. ಅರ್ಧ ಸಿಂಹ ಅರ್ಧ ನರ ಅಂತ. ಆದ್ದರಿಂದ ಭಗವಂತನ ಈ ರೂಪವನ್ನು ನಾವು ಒಪ್ಪಕ್ಕಾಗಲ್ಲ, ಕಲ್ಪಿತ ರೂಪ, ಇದು ಸುಮ್ಮನೆ ಕತೆ ಅಂತ ಹೇಳಬೇಡ್ರಿ. ಮೇಲೆಲ್ಲ ಸಿಂಹನೇ ಭಗವಂತ, ಕೆಳಗೆಲ್ಲ ನರ. ವಾದಿರಾಜ ಸ್ವಾಮಿಗಳು ಬರೀತಾರೆ, ಯಾಕೆ ಸಿಂಹ ರೂಪ ತಗೊಂಡ ಭಗವಂತ ಮೇಲೆ? ಉದ್ಯನ್ ಮಧ್ವ ಮತಾಯುಧೇನ ಪರಿತಃ. ಮಧ್ವ ಸಿದ್ಧಾಂತ ಅನ್ನತಕ್ಕಂಥ ಆಯುಧವನ್ನ ಕೈಯಲ್ಲಿ ಹಿಡ್ಕೊಂಡು ಯಾರು ಪರವಾದಿಗಳು ಅನ್ನತಕ್ಕಂತಹ ಶತ್ರುಗಳನ್ನ ಸಂಹಾರ ಮಾಡಕ್ಕೆ ಹೋಗ್ತಾರೆ, ಅವರ ಬೆನ್ನ ಹಿಂದೆ ನಾನು ನಿಮ್ಮ ಸಿಂಹ ರೂಪದಿಂದ ಇರ್ತೀನಿ ಅಂತ ತೋರಿಸ್ತಾ ಇದ್ದಾನಂತೆ ಭಗವಂತ. ಸೋಹಂ ಸಹಾಯ ಸ್ಥಿತಿ. ಅವರು ಆನೆಗಳಿದ್ದಂಗೆ ಪರವಾದಿಗಳು. ಆ ಆನೆಗಳನ್ನ ಸಂಹಾರ ಮಾಡೋ ಕಾಲಕ್ಕೆ ಅಥವಾ ಆನೆಗಳನ್ನ ಸೋಲ್ಸೋ ಕಾಲಕ್ಕೆ ನಿಮ್ಮ ಹಿಂದೆ ನಾನಿರ್ತೀನಿ ಸಿಂಹ ರೂಪದಿಂದ. ಅದಕ್ಕೆ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಅಷ್ಟು ಧೈರ್ಯವಾಗಿ ಹೋಗಿ ಪರವಾದಿಗಳನ್ನ ಸೋಲಿಸಿದ್ದು. ಯಾಕೆ? ಹಿಂದೆ ಭಗವಂತ ಸಿಂಹ ರೂಪದಿಂದ ಇರ್ತಾನೆ. ಸ್ವಾಮಿನೇ ಹೇಳ್ತಾ ಇದ್ದಾನೆ, ಅದಕ್ಕೆ ಸಿಂಹ ರೂಪ ತಗೊಂಡಿಯಾರಂತೆ ಭಗವಂತ. ನಿಮ್ಮ ಹಿಂದೆ ನಾನಿರ್ತೀನಿ. ಆನೆಗಳಿಗೆ ಸಿಂಹ ಕಂಡ್ರೆ ಬಹಳ ಭಯ. ಆ ಪರವಾದಿಗಳು ಅನ್ನತಕ್ಕಂತಹ ಆನೆಗಳನ್ನ ಸೀಳೋ ಕಾಲಕ್ಕೆ ನಿಮ್ಮ ಹಿಂದೆ ನಾನಿರ್ತೀನಿ ಅಂತ ನರಸಿಂಹದೇವರು ಸಿಂಹ ರೂಪ ತಗೊಂಡ್ರಂತೆ ಮೇಲೆಲ್ಲ. ಹಂಗಂತ ನಿಮಗೇನು ತೊಂದರೆ ಮಾಡೋದಿಲ್ಲ ನಾನು. ಅವರಿಗೆ ಆನೆಗಳಿಗೆ ನಾನು ಭಯ ಹುಟ್ಟಿಸ್ತೀನಿ ಹೊರತು ನಿಮಗೇನೂ ಮಾಡೋದಿಲ್ಲ. ಯಾಕೆ ಅಂದ್ರೆ ನಾನು ಮನುಷ್ಯ ನಿಮ್ಮ ತರ ಅಂತ ಕೆಳಗಡೆ ಮನುಷ್ಯ ರೂಪದಿಂದ ಇದ್ದಾನಂತೆ. ಸಾಜಾತ್ಯ ಅಂತ ಕರೀತಾರೆ ಅದಕ್ಕೆ. ಹಾಗಾಗಿ ನಾನು ನಿಮ್ಮ ಕಡೆಯವನೇ, ನಿಮಗೇನು ಮಾಡಲ್ಲ ಅಂತ ಕೆಳಗಡೆ ಮನುಷ್ಯ ರೂಪದಿಂದ ಇದ್ದಾನೆ. ಆ ಪರವಾದಿಗಳಿಗೆ, ಆನೆಗಳಂತೆ ಇರತಕ್ಕಂಥ ಪರವಾದಿಗಳಿಗೆ ಮಾತ್ರ ಭಯ ಉಂಟು ಮಾಡ್ತೀನಿ ಅಂತ ಮೇಲೆ ಸಿಂಹ ರೂಪದಿಂದ ಇದ್ದಾನೆ. ಹೀಗೆ ಭಗವಂತ ನಮ್ಮನ್ನು ಉದ್ಧಾರ ಮಾಡಿ ಪರವಾದಿಗಳನ್ನ ಅವನು ನಾಶ ಮಾಡ್ತಾ ಇದ್ದಾನೆ. ಹೀಗೆ ಸಿಂಹರೂಪ ನರರೂಪದ ಅಂತ ಉತ್ಕೃಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ವರ್ಣನೆ ಮಾಡ್ತಾನೆ. ಆ ಉಳಿದ ಭಾಗವನ್ನು ನಾಳೆ ಒಂದು ದಿವಸ ನೋಡಿ ಈ ನರಸಿಂಹ ಸುಳಾದಿಯನ್ನು ಸಮರ್ಪಣೆ ಮಾಡಿ ನಾಡದ್ದು ಇನ್ಯಾವುದಾದರೂ ಒಂದು ಸುಳಾದಿಯನ್ನು ಅಥವಾ ದೇವರನಾಮವನ್ನು ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ
ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಮಧ್ವೇಶಾರ್ಪಣಮಸ್ತು.